ಕರ್ತರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆತ್ಮೀಯರೇ, ಈ ಸಮಯದಲ್ಲಿ ನಾವು ಇನ್ನೊಂದು ಗೀತೆಯನ್ನು ಹಾಡಿ ಕರ್ತನಾದ ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನಮ್ಮ ಮನದಲ್ಲಿಯೂ ನಮ್ಮ ನಡೆ ನುಡಿಯಲ್ಲಿಯೂ ಯೇಸು ಸ್ವಾಮಿ ಇಲ್ಲದೆ ಹೋದರೆ ನಾವು ವ್ಯರ್ಥ. ಹಲ್ಲೆಲೂಯಾ. ನಮ್ಮ ನಡೆಯಲ್ಲಿಯೂ ನಮ್ಮ ನುಡಿಯಲ್ಲಿಯೂ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇಲ್ಲದೆ ಹೋದರೆ ವ್ಯರ್ಥ. ಯೇಸು ಹೇಳ್ತಾ ಇದ್ದಾರೆ ಯೋಹಾನ್ ಪತ್ರಿಕೆಯಲ್ಲಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಹಲ್ಲೆಲೂಯಾ. ಏನಾಗಲ್ಲ ಅಂತ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಆತನು ನಮಗೆ ಉಸಿರಿನ ಅಂತ ಇದ್ದಾನೆ. ಹಲ್ಲೆಲೂಯಾ. ನಮಗೆ ಉಸಿರು ಎಷ್ಟು ಅವಶ್ಯಕತೆನೋ ಯೇಸು ಸ್ವಾಮಿ ಕೂಡ ಅಷ್ಟೇ ಇಷ್ಟೇ. ಆದ್ದರಿಂದ ಆತನಿಲ್ಲದೆ ಹೋದರೆ ಉಸಿರು ಇಲ್ಲದಂತೆ. ಇನ್ನೊಂದು ಗೀತೆಯನ್ನು ಹಾಡಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ನಾವೆಲ್ಲರೂ ಸೇರಿ ಮಹಿಮೆ ಪಡಿಸೋಣ. ಗುಂಡಿನಿಂದ ಮುತ್ಯಾಲು
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಗೀತೆಯನ್ನು ಹಾಡಿ ನಾವು ಕರ್ತನಾದ ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸೋಣ. ನಮ್ಮ ಜೀವಿತದಲ್ಲಿ ಆತನು ನಮ್ಮ ಹೃದಯದಲ್ಲಿರಬೇಕು. ಬೇರೆ ಹಲ್ಲೆಲೂಯಾ. ಎಲ್ಲಿರ್ಬೇಕಂತ ಬಯಸ್ಬೇಕಂತ ನಾವು ಯೇಸು ಸ್ವಾಮಿಯನ್ನ ಹೊರಗಡೆ ಅಲ್ಲ, ಒಳಗಡೆ. ಹಲ್ಲೆಲೂಯಾ. ಅನೇಕ ವಿಷಯದಲ್ಲಿ ನಾವು ನೋಡುವಾಗ ನಾವು ಬರೇ ಸಿಲುಬೆಗಳನ್ನು ಹಾಕೊಂಡು ಕತ್ತಲಿನ ಗಾಡಿಗಳ ಮೇಲೆ ಈ ರೀತಿ ಆತನ ಶಿಲ್ಬೆನ ಹಾಕೊಂಡು ಹೋಗ್ತಾ ಇತ್ತು. ಅದಕ್ಕಿಂತಲೂ ಉತ್ತಮವಾದ ಕ್ರಿಯೆ ಏನೆಂಬುದಾಗಿ ನಾವು ನೋಡುವುದಾದ್ರೆ ನಮ್ಮ ಹೃದಯದಲ್ಲಿ ಯಾರಿರ್ಬೇಕಂತ ಯೇಸು ನಮ್ಮ ಹೃದಯದಲ್ಲಿ ಇಲ್ಲದೆ ಹೋದ್ರೆ ನಾವು ಯೇಸುಗೆ ಸಂಬಂಧಪಟ್ಟವರೇ ಅಲ್ಲ ಹಂಗಂತ ವಾಕ್ಯನೇ ಹೇಳ್ತದೆ. ನಾನು ಹೇಳ್ತೇನೆ, ವಾಕ್ಯ ಹೇಳ್ತದೆ. ಆದ್ರೆ ಯಾವ ನಮ್ಗೆ ಆತನು ಅವಶ್ಯಕತೆ ಇದೆ ಪ್ರೇರೆ. ಆತನ ಅವಶ್ಯಕತೆ ಇಲ್ಲದೆ ಹೋದ್ರೆ ಇಲ್ಲಿ ಎಲ್ಲರಿಗೂ, ಮಾನವರು ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಅವಶ್ಯಕತೆ ಇದೆ. ನಾವು ತಿಳ್ಕೊಂಡಿದ್ವಿ, ಕೆಲವರು ತಿಳಿತಾ ಇಲ್ಲ. ತಿಳಿಪಡಿಸುವ ಜವಾಬ್ದಾರಿ, ಭಾರ ನಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ಇನ್ನೊಂದು ಗೀತೆ ನಾಡಿ ನಾವು ತದನಂತರ ಆರಾಧನೆಗೆ ಹೋಗೋಣ ಪ್ರಿಯರೇ. ಓಕೆ.
హల్లెలూయా. కూడా మైందని మై ಕೊಡಗಿ ಇನ್ನೊಂದು ಹಾಡಾಗಲಿ ಪಾಪ. ಸ್ತೋತ್ರಂ ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಪ್ರೇರೆ. ಈ ಮುಂಜಾನೆ ಆತನನ್ನು ಸ್ತುತಿಸುವುದು ನಮಗಿರುವಂತಹ ಒಂದು ಭಾಗ್ಯ. ಹಲ್ಲೆಲೂಯಾ. ನಮಗೆ ಆಶೀರ್ವಾದಕ್ಕೆ ಇದೆಲ್ಲ ಕೂಡ ಕಾರಣ. ಆದ್ದರಿಂದ ಆತನ ಸ್ತುತಿಸಬೇಕಾದ ಭಾರ ನಮ್ಮ ಮೇಲಿದೆ. ಇನ್ನೊಂದು ಗೀತೆಯನ್ನು ಹಾಡಿ ನಾವು ತದನಂತರ ಆರಾಧನೆಗೆ ಹೋಗೋಣ.
ಎಲ್ಲರೂ ಸಿದ್ಧವಾಗಿ ಸಿದ್ಧ ಮನಸ್ಸಿನಿಂದ ಎದ್ದು ನಿಂತುಕೊಂಡು ದೇವರ ಸನ್ನಿಧಿಯಲ್ಲಿ ದೇವರ ಆರಾಧನೆ ಮಾಡೋಣ. ಎಲ್ಲರ ಕಣ್ಗಳನ್ನು ಮುಚ್ಚಿದವರಾಗಿ ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ನಾವು ಧ್ಯಾನಿಸೋಣ. ಹಲ್ಲೆಲೂಯಾ, ಆರಾಧನೆ ಮಾಡೋಣ. ಪ್ರಿಯಾತ್ಮೀಯ ಸಹೋದರ ಸಹೋದರಿ, ಯಾರು ಆ ಕಡೆ ಈ ಕಡೆ ನೋಡದೆ ಆಚೆ ಈಚೆ ಹೋಗದಂತೆ ಏಕಗ್ರಹರಾಗಿ ದೇವರನ್ನು ನಾವು ಕೊಂಡಾಡೋಣ, ದೇವರನ್ನು ನಾವು ಸ್ತುತಿಸೋಣ, ಕರ್ತನಾದ ಯೇಸು ಸ್ವಾಮಿಯನ್ನು ಆರಾಧಿಸೋಣ. ಇದು ಒಂದು ಒಳ್ಳೆಯ ಅವಕಾಶವಾಗಿದೆ, ಇದು ಒಂದು ಒಳ್ಳೆಯ ಸಮಯವಾಗಿದೆ. ಈ ಸಮಯಕ್ಕಾಗಿ ಕಣ್ಗಳನ್ನು ಮುಚ್ಚಿದವರಾಗಿ, ಎಲ್ಲರ ಕಣ್ಗಳನ್ನು ಮುಚ್ಚಿದವರಾಗಿ ದೇವರನ್ನು ಆರಾಧನೆ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರಂ ಸ್ತೋತ್ರಂ. ಎಲ್ಲ ವೇಳೆ ನಾವು ನಿಮ್ಮನ್ನು ಕೊಂಡಾಡಬೇಕಪ್ಪ, ಎಲ್ಲ ವೇಳೆ ನಮ್ಮ ಜೀವಿತದಲ್ಲಿ ನಿಮ್ಮನ್ನು ಆರಾಧಿಸಬೇಕಪ್ಪ. ಎಲ್ಲ ವೇಳೆ ಕರ್ತನೆ ಸ್ವಾಮಿ ನಾವು ನಿನ್ನನ್ನು ಸ್ತುತಿಸಬೇಕಪ್ಪ. ಇದ್ದಾಗಲೂ ಅಲ್ಲ ಕರ್ತನೆ, ಇಲ್ಲದಾಗಲೂ ಸ್ತುತಿಸುವಂತ ಸ್ವಭಾವ, ಇಲ್ಲದಾಗಲೂ ದೇವರೇ ನಿನ್ನನ್ನು ದೇವರೇ ನಮ್ಮ ಹೃದಯದಲ್ಲಿ ಕಾಣುವ ಒಂದು ಮನವರಿಕೆಯುಳ್ಳವರಾಗಿ ನಾವು ಯಾವಾಗಲೂ ನಿನ್ನನ್ನು ಸ್ತುತಿಸುವಂತೆ ಸಹಾಯ ಮಾಡು ಪ್ರಭು. ನಿನಗೆ ವಂದನೆಯಪ್ಪ ಯೇಸುವೇ, ನಿಮಗೆ ಸ್ತೋತ್ರ ಕರ್ತನೆ. ಯೇಸಪ್ಪ, ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರಪ್ಪ, ನೀನು ಮಾಡಿದ ಎಲ್ಲ ಮೇಲುಗಳಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಇಲ್ಲೆಲ್ಲರೂ ನಾವು ಸ್ತುತಿಸೋಣ, ಆತನ ನಾಮವನ್ನು ಘನಪಡಿಸೋಣ. ಆರೋಗ್ಯದಲ್ಲಿಯೂ ಅನಾರೋಗ್ಯದಲ್ಲಿಯೂ ಆತನು ಘನಪಡಿಸೋಣ. ಸಾಕು, ಇಲ್ಲಿವರೆಗೂ ನಾವು ಜೀವಿಸಿದ ಕಾಲವೇ ದೇವರಿಗೆ ಒಂದು ಮಹಿಮೆಯಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ಆರೋಗ್ಯವಿಲ್ಲ ಎಂಬುದಾಗಿ, ಈ ದಿನ ನನಗೆ ಕೊರತೆ ಇದೆ ಎಂಬುದಾಗಿ, ಈ ದಿನ ನನ್ನ ಕುಟುಂಬದಲ್ಲಿ ಏನಿಲ್ಲ ಇಲ್ಲ ಎಂಬುದಾಗಿ ನಾವು ಕೊರೆಯದೆ ಕರ್ತನ ಮುಂದೆ ಅದನ್ನು ಸಮರ್ಪಿಸಿ ಒಮ್ಮೆ ನಾವು ಸ್ತುತಿಸೋಣ ಆತನ ಸನ್ನಿಧಿಯಲ್ಲಿ. ನಮ್ಮ ಭಾರಭರಿತವಾದ ಜೀವಿತವನ್ನು ಆಶೀರ್ವಾದ ಮಾಡಲು ಶಕ್ತನು, ನಮ್ಮ ದುಃಖಕರವಾದ ಜೀವಿತವನ್ನು ಆಶೀರ್ವಾದ ಮಾಡಲು ಶಕ್ತನು, ನಮ್ಮನ್ನು ಆತನು ಕಟ್ಟಲು ಸಾಮರ್ಥ್ಯವೆಂಬುದಾಗಿ ಆರಾಧಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಬಲವು ಆತನೇ, ನನ್ನ ಬಲವು ಆತನೇ ಎಂಬುದಾಗಿ, ನನ್ನ ಬಲವು ಆತನೇ. ಲೋಕದಲ್ಲಿ ನನಗೆ ಬಲ ಇಲ್ಲ, ಈ ಲೋಕದಲ್ಲಿ ನನಗೆ ಬಲ ಇಲ್ಲ, ನನ್ನ ಬಲವು ಆತನೇ. ಹಲ್ಲೆಲೂಯಾ, ನನ್ನ ಬಲವು ಆತನೇ. ಹಲ್ಲೆಲೂಯಾ. ನಾನು ಆತನನ್ನೇ ಸ್ತುತಿಸ್ತಾ ಇದ್ದೀನಿ. ಆತನ ಸಮ್ಮುಖದಲ್ಲಿ ನಾನು ಹಗಲು ಇರುವಂತೆ ನನಗೆ ಸಹಾಯ ಮಾಡುವುದಾಗಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸೋಣ. ಈ ಮುಂಜಾನೆ ಒಮ್ಮೆ ಆತನ ಸ್ತುತಿಸಿ ಅರ್ಪಣೆಯಿಂದ ಆರಾಧಿಸೋಣ. ಹಲ್ಲೆಲೂಯಾ. ಓ ಶಬರ ಬಲ ಬಬ ಶೂರೇ, ನನ್ ಬಲವೇ ನನ್ ಕೋಟೆ, ಆರಾಧನೆ ನಿಮಗೆ. ನನ್ ಬಲವೇ ನನ್ ಕೋಟೆ, ಆರಾಧನೆ ನಿಮಗೆ. ನನ್ ಬಲವೇ ನನ್ ಕೋಟೆ, ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ, ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ, ಆರಾಧನೆ ನಿಮಗೆ. ಆರಾಧನೆ ಅಪ್ಪ ತಂದೆ ನಿಮಗೆ ತಾನೇ. ಆರಾಧನೆ ಆರಾಧನೆ ಅಪ್ಪ ತಂದೆ ನಿಮಗೆ ತಾನೇ. ರಾಜಾನಿ ಸಮುದ್ರದಲ್ಲಿ ಅದುಲಿರುಳು ಕುಳಿತಿರುವೆ. ಎಲ್ಲರೂ ರಾಜಾನಿ ಸಮುದ್ರದಲ್ಲಿ ಅದುಲಿರುಳು ಕುಳಿತಿರುವೆ. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ಆರಾಧನೆ ಆರಾಧನೆ ಅಪ್ಪ ತಂದೆ ನಿಮಗೆ ತಾನೇ. ಆರಾಧನೆ ಆರಾಧನೆ
ಆರಾಧನೆ ನಿಮಗೆ ಎಲ್ಲೆಲ್ಲೋ ಇರುವ ಯೆಹೋವ ಎಲೋಹಿ ಆರಾಧನೆ ನನ್ನ ನೀತಿಯೇ ಯೆಹೋವ ಚಿಂತೆನು ಆರಾಧನೆ ನಿನಗೆ ನನ್ನ ನೀತಿಯೇ ಯೆಹೋವ ಚಿಂತೆನು ಆರಾಧನೆ ನಿಮಗೆ ಆರಾಧನೆ ಅಪ್ಪ ತಂದೆ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ತಂದೆ ನಿನಗೆ ತಾನೇ ಪರಿಶುದ್ಧ ತೊಳೆಸು ಯೆಹೋವನಿಗೆ ಆರಾಧನೆ ನಿನಗೆ ಪರಿಶುದ್ಧ ತೊಳೆಸುವ ಯೆಹೋವನಿಗೆ ಆರಾಧನೆ ನಿನಗೆ ರೂಪಿಸುವ ಯೆಹೋವ ಹೋಸನ್ನ ನಿನಗೆ ಆರಾಧನೆ ನಿನಗೆ ನನ್ನ ರೂಪಿಸುವ ಯೆಹೋವ ಹೋಸನ್ನ ನಿನಗೆ ಆರಾಧನೆ ನಿನಗೆ ಆರಾಧನೆ ಅಪ್ಪ ತಂದೆ ಎಲ್ಲರ ಆರಾಧನೆ ಆರಾಧನೆ ಅಪ್ಪ ತಂದೆ ನಿಮಗೆ ತಾನೇ ಉನ್ನತನೇ ಮಹೋನ್ನತನೇ ಆರಾಧನೆ ನಿಮಗೆ ಎಲ್ಲರೂ ಉನ್ನತನೇ ಆರಾಧನೆ ನಿಮಗೆ ಪರಿಶುದ್ಧನೇ ಪರಿಹರಿಯೇ ಆರಾಧನೆ ನಿನಗೆ ಪರಿಶುದ್ಧನೇ ಪರಿಹರಿಯೇ ಸಕಲರ ವಶದಲ್ಲೇ ಪರಿಶುದ್ಧನೇ ಪರಿಹರಿಯೇ ಆರಾಧನೆ ನಿಮಗೆ ಆರಾಧನೆ
ರಾಜಾ ಯೇಸು ರಾಜಾ ನನ್ನೇಸು ರಾಜ ನಿನ್ನ ಸಮ್ಮುಖವೇ ನನಗೆ ಸಾಕಪ್ಪ. ನಿನ್ನ ಸಮ್ಮುಖದಲ್ಲೇ ನನಗೆ ಆನಂದ ಪ್ರಭು. ನಿನ್ನ ಸನ್ನಿಧಿಯಲ್ಲೇ ನನಗೆ ಸಂತೋಷ ಸ್ವಾಮಿ. ಎಷ್ಟು ಜನ ಈ ಮುಂಜಾನೆ ಆತನ ಆಶ್ರಯದಲ್ಲಿ ಸಂತೋಷಿಸ್ತಾ ಇದ್ದೇವೆ. ನಾವೆಲ್ಲೆಲ್ಲೋ ಸಂತೋಷಿಸ್ತಾ ಇದ್ದೀವಿ. ನಾವೇನೇನೋ ಮಾಡ್ತಾ ಇದ್ದೀವಿ. ಆದರೆ ಕರ್ತನ ಸನ್ನಿಧಿಯಲ್ಲಿ ಸಂತೋಷದಿಂದ ಆರಾಧನೆ ಮಾಡುವ ಸ್ವಭಾವ, ಕರ್ತನ ಸನ್ನಿಧಿಗೆ ಬಂದಾಗ ಯಥಾರ್ಥವಾಗಿ ಆರಾಧನೆ ಮಾಡುವ ಸ್ವಭಾವ, ಯಥಾರ್ಥ ಮನಸ್ಸಿನಿಂದ ಸ್ತುತಿಸುವ ಸ್ವಭಾವ ಪರಿಶುದ್ಧಾತ್ಮನು ಈಗಲೇ ಈ ಸಭೆಯ ಮೇಲೆ ಬಿಡುಗಡೆ ಮಾಡಲಿ. ಶಂದೂರಿ ಕಲ್ಲಪ್ಪ, ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವವನು. ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ನಿಮ್ಮ ಬಾಯಿಗಳನ್ನು ತೆಗೆದು ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಮೇಲು చేయక నీవు ఉండలేవయ్యా, ఆరాధించగా నేను ఉండలేనయ్యా. మేలు చేయక నీవు ఉండలేవయ్యా, ఆరాధించగా నేను ఉండలేనయ్యా. యేసయ్యా, యేసయ్యా, యేసయ్యా,
యేసయ్యా 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 ఆరాధించే వేళయందు నీవు హస్తములు తాకావి నన్ను పశ్చాత్తాపము కలిగి నాలో నేను పాపిని గ్రహించగానే ఆరాధించే వేళయందు నీ హస్తములు తాకావి నన్ను పశ్చాత్తాపము కలిగి నాలో నేను పాపిని గ్రహించగానే నీవే నా
ಪರಿಶುದ್ಧನ ಪಾಪಿಗಳಾದ ನಮ್ಮ ಮೇಲೆ ಎಷ್ಟೋ ಕರುಣೆ ಕನಿಕರವು ನಿನ್ನ ದಯಾಳವು ನಮ್ಮ ಮೇಲೆ ಸಹಾಯ ಮಾಡಿ ಇಲ್ಲಿವರೆಗೂ ದೇವರೇ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಆ ಪಶ್ಚಾತ್ತಾಪದ ಹೃದಯ ಪ್ರತಿಯೊಬ್ಬರಿಗೆ ದಯಪಾಲಿಸಿ ದೇವರೇ ನಿನಗೆ ಸ್ತೋತ್ರ ಕರ್ತನೇ ಪರಿಶುದ್ಧನೇ ನಿನಗೆ ವಂದನೆ ಸ್ವಾಮಿ. ಇಲ್ಲಿವರೆಗೂ ಈ ಆರಾಧನೆಯಲ್ಲಿ ನೀನು ಸುಂದರವಾಗಿ ನಿನ್ನ ಸನ್ನಿಧಿ ನಮ್ಮ ಮೇಲೆ ಬರಮಾಡಿ ಈ ಆರಾಧನೆ ನಡೆಸಿಕೊಟ್ಟಂತ ಯಜಮಾನ ಏಸಯ್ಯನೇ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತಾರೆ. ನಮ್ಮ ಯಜಮಾನನು ನೀನು, ನಮ್ಮ ರಾಜ್ಯನು ನೀನು, ನಮಗೆ ಸಮಸ್ತವು ನೀನಯ್ಯ. ನಿನ್ನ ಪಾದದಲ್ಲಿ ಸ್ತೋತ್ರ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡೋಣ ದೇವರು. ಇಲ್ಲಿವರೆಗೂ ದೈವ ಆರಾಧನೆಯಲ್ಲಿ ನಮ್ಮನ್ನು ಏಕೀಭವಿಸಿ ಸಂತೋಷದಿಂದ ಆರಾಧನೆ ಮಾಡುವಂತೆ ಆರೋಗ್ಯ ಸಮಾಧಾನ ಕೊಟ್ಟು ಆಯಿಸಿಕೊಟ್ಟು ದೇವರು ಮಾಡಿ ಎಲ್ಲ ಉಪಕಾರಗಳನ್ನು ನಡೆಸುತ್ತಾ ಸ್ತೋತ್ರ ಮಾಡೋಣ. ಎಲ್ಲರ ಕೈಗಳಲ್ಲಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ಎಲ್ಲ ಎರಡು ಕೈಗಳಲ್ಲಿ ಸ್ತೋತ್ರ ಮಾಡೋಣ. ನಿಮ್ಮ ಎರಡು ಕೈಗಳಲ್ಲಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಮಹಿಮೆ 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 ಸ್ತೋತ್ರಪ್ಪ ಸ್ತೋತ್ರ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ದೇವರ ವಾಕ್ಯಕ್ಕಾಗಿ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಪರಿಶುದ್ಧನೇ ಪರಲೋಕನ ತಂದೆ, ನಿಜವಾದ ಸ್ತೋತ್ರ ಮತ್ತು ಕರ್ತನ ದೇವರೇ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ಪ್ರಭು ನಿಜವಾದ ಸ್ತೋತ್ರ ಸ್ವಾಮಿ. ಅಪ್ಪ ರಕ್ಷಕ ನುಡಿಯನಾದ ದೇವರೇ ಮುಂಜಾನೆ ನಿಜವಾದ ಸ್ವಾಮಿ. ಯಾರೋ ಕರ್ತನೆ ಸ್ತೋತ್ರ ಸ್ತೋತ್ರ. ಸಮಾಧಾನ ಕರ್ತನೆ ಸ್ತೋತ್ರ ಪ್ರಭಾ. ಆಕಾಶ ಭೂಮಿ ಉಂಟು ಮಾಡಿದಂತ ನನ್ನ ದೇವರೇ ನಿಜವಾದ ಸ್ತೋತ್ರ ಸ್ವಾಮಿ. ಅಪ್ಪ ಸುದ್ದಿ ಭಾಗದಲ್ಲಿದ್ದಂತೆ ಸ್ವಾಮಿ, ಅಪ್ಪ ಆರಾಧನೆಯಲ್ಲಿದ್ದಂತೆ ಸ್ವಾಮಿ, ಆಡಲಿದ್ದಂತೆ ಪ್ರಭಾ. ಅಪ್ಪ ನಿನ್ನ ದಾಸನ ಸ್ವಾಮಿ ಈ ಮಧ್ಯಾಹ್ನ ನಿನ್ನ ಪಾದಕ್ಕೆ ಒಪ್ಪಿಸಿದ್ದೀನಿ ಕರ್ತನೆ. ಅಪ್ಪ ನೀವು ನಡೆಸಿ ಸ್ವಾಮಿ, ನಿನ್ನ ದಾಸನಿಗೆ ನೀನು ಮಾತನಾಡ ಸ್ವಾಮಿ. ಅಪ್ಪ ನಿನ್ನ ದಾಸನ ತಿವೆಲ್ಲರೂ ವಾಕ್ಯ ಗೋಚರಪಡಿಸಿ ಪ್ರಭಾ. ಸ್ತೋತ್ರ ಸರ್ವಶಕ್ತನ ದೇವರೇ ಸ್ತೋತ್ರ ಸ್ವಾಮಿ. ಅಪ್ಪ ಬಂದ ಮಕ್ಕಳೆಲ್ಲ ನಿನ್ನ ಪಾದಕ್ಕೆ ಒಪ್ಪಿಸಿದ್ದೀನಿ ಕರ್ತನೆ. ಅಪ್ಪ ವಾಕ್ಯ ಕೇಳಿ ವಾಕ್ಯ ನಿಮಿತ್ತ ನಡ್ಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಸ್ತೋತ್ರ ಈ ಆಲಯದಲ್ಲಿ ಸ್ವಾಮಿ, ಅಪ್ಪ ಈ ಸಂಘದಲ್ಲಿ ಪ್ರಭಾ ವಾಕ್ಯ ಕೇಳಿ ವಾಕ್ಯಲೇ ಬಿಡದಂತೆ ಸ್ವಾಮಿ, ವಾಕ್ಯದಿಂದ ನಡಲಿಕ್ಕೆ ಸಹಾಯ ಮಾಡಿ ಬರಪಡಿಸಿ ಕರ್ತನೆ. ಅಪ್ಪ ಇರೋದಿಷ್ಟು ಎಲ್ಲ ಸೈತಾನ ಕಾರ್ಯಗಳು ಸ್ವಾಮಿ, ವಾಕ್ಯ ಕೇಳದಂತೆ ಅಡ್ಡಿಪಡಿಸಿದ ಎಲ್ಲ ದುಷ್ಟರ ಕಾರ್ಯಗಳು ಸ್ವಾಮಿ, ಯೇಸು ನಾಮದಲ್ಲಿ ಬಂಧಿಸಿ ಶಪಿಸಿ ಲಯ ಮಾಡಲಿ. ಎಲ್ಲರೂ ಕೂತ್ಕೊಳ್ಳೋಣ. ನಾವು ಈ ಸಮಯದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Praise the Lord. Hallelujah. Hallelujah. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಪ್ರಿಯ ಆತ್ಮೀಯ ಸಹೋದರಿ ಹಾಗೂ ಸಹೋದರರೇ, ಇಲ್ಲಿವರೆಗೂ ಕರ್ತನು ನಮಗೆ ಸಹಾಯ ಮಾಡಿ ಆರಾಧನೆಯಲ್ಲಿ ಸಂತೋಷದಿಂದ ಆರಾಧನೆ ಮಾಡುವುದೇ ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಪ್ರಿಯ ಆತ್ಮೀಯರೇ, ಎಷ್ಟು ಜನ ಸಂತೋಷವಾಗಿದ್ರಿ ಆರಾಧನೆಯಲ್ಲಿ? ಆಮೇಲೆ ಹಲ್ಲೆಲೂಯಾ. ನಿಮಗೆ ಪ್ರತಿದಿನ ಈ ಸಂತೋಷ ಬೇಕಾ? ಇವತ್ತೊಂದೇ ಸಾಕ? ಪ್ರತಿದಿನ ಸಂತೋಷ ಬೇಕಂದ್ರೆ ಪ್ರತಿದಿನ ಈ ರೀತಿ ಒಂದು ಗಂಟೆ ಕಾಲ ದೇವರಿಗೆ ನೀವು ನಿಮ್ಮ ಮನೆಯಲ್ಲಿ ನೀವಿರುವ ಸ್ಥಳಗಳಲ್ಲಿ ಸಮಯ ಕೊಟ್ಟು ನೋಡ್ರಿ, ನಿಮ್ಮ ಸಂತೋಷ ಪರಿಪೂರ್ಣವಾಗಿರ್ತದೆ. ಹಲ್ಲೆಲೂಯಾ. ದೇವರ ಸನ್ನಿಧಿಗೆ ಬಂದು ದೇವರ ಆರಾಧನೆ ಮಾಡಿದ ದೇವರ ಮಕ್ಕಳಿಗೆ ಇಲ್ಲಿರುವ ಆನಂದವೇ ಆತನು ಎಲ್ಲ ಕಾಲದಲ್ಲಿಯೂ ಆನಂದವು ಪರಿಪೂರ್ಣವಾಗಬೇಕೆಂಬುದಾಗಿ ದೇವರ ಆಸೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆ ಆನಂದಕ್ಕೆ ನಾವು ಸಮೀಪಸ್ಥರಾಗಲ್ಲ. ಅನೇಕ ಪರ್ಯಾಯ ನಾವು ಈ ಆನಂದವನ್ನು ಕಳಿಸ್ಕೊಡ್ಲಿಕ್ಕೆ ಲೋಕದಲ್ಲಿರುವಂತಹ ಕೆಲವು ಆರಾಟಕ್ಕಾಗಿ ನಾವು ಹೋಗುವಾಗ ಈ ಆನಂದ ನಮ್ಮಲ್ಲಿ ಶಾಶ್ವತವಾಗಿರಲ್ಲ. ಆದ್ದರಿಂದ ಪ್ರತಿದಿನ ಆನಂದಿಸಬೇಕೆಂಬುದಾಗಿ ಇಲ್ಲಿರುವ ಆನಂದ, ದೇವರ ಸಮ್ಮುಖದಲ್ಲಿರುವ ಸಂತೋಷ, ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದಲ್ಲಿ ಇರ್ಬೇಕಂದ್ರೆ ಫಸ್ಟು ನೀನು ನೀನಿರುವ ಸ್ಥಳದಲ್ಲಿ ದೇವರ ನಾಮ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮ ನೀನು ಮಹಿಮೆ ಪಡಿಸಬೇಕು. ನೀನು ಯಾವಾಗ ದೇವರನ್ನು ಆರಾಧಿಸಿ ದೇವರ ನಾಮವನ್ನು ಮಹಿಮೆ ಪಡಿಸ್ತೀಯೋ ದೇವರು ಅಲ್ಲಿಂದ ನಿನ್ನನ್ನು ಹೆಚ್ಚಿಸಿ ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಪ್ರತಿ ವಿಷಯಗಳನ್ನು ದೇವರೇ ಜೋಕೆ ಮಾಡ್ಕೊಳ್ತಾನೆ. ಆತನು ಪ್ರತಿ ವಿಷಯಗಳಲ್ಲಿ ನಿನಗೆ ಸಹಾಯ ಮಾಡ್ತಾನೆ. ಪ್ರತಿ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ಕೇಳ್ತಾನೆ.
ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ಆತ ನಿನಗೆ ಸಮೀಪಸ್ಥನಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ನಾವು ದೇವರ ಸಂಗಡ ಇರುವುದು ಬಹಳ ಪ್ರಾಮುಖ್ಯ. ಓಕೆ, ಇದೀನ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ಸಮರ್ಪಣೆಯ ಜೀವಿತ. ಎಲ್ಲರೂ ಹೇಳಿ ಸಮರ್ಪಣೆಯ ಜೀವಿತ. ಸಮರ್ಪಣೆ ಜೀವಿತ ಹೆಂಗಂದ್ರೆ, ನಾವು ಆರ್ಮಿಯನ್ನು ನೋಡಿದೀವಲ್ಲ, ಆರ್ಮಿಯನ್ನು ನೋಡಿದ್ವಿ. ನಮ್ಮ ದೇಶ ಕಾಯುವವರನ್ನು ನಾವು ನೋಡಿದ್ವಿ. ಅವರು ಒಂದು ಸಲ ಡಿಸೈಡ್ ಆಗ್ತಾರೆ, ಏನಂತ ಗೊತ್ತಾ, ನಾವು ಈ ದೇಶ ಕಾಯಲಿಕ್ಕೆ ರೆಡಿ ಆಗಿದ್ದೀವಿ, ನಮ್ಮ ಜೀವಿತ ಪಣಕ್ಕಿಟ್ಟು ಕೂಡ ನಮ್ಮ ದೇಶವನ್ನು ಕಾಪಾಡಿಕೊಳ್ತೀವಿ ಎಂಬ ಒಂದು ತೀರ್ಮಾನ, ಹಾಗೆ ಒಂದು ಅಗ್ರಿಮೆಂಟ್ ಕೂಡ ಆಗ್ಬೋದು. ಒಂದು ಸಲ ಅವರು ಸಮರ್ಪಣೆ ಮಾಡಿಕೊಂಡ ತದನಂತರ ಮತ್ತೆ ಅವರ ಜೀವಿತ ಹೋಗ್ಬೋದು, ಒಂದು ವೇಳೆ ಇರ್ಬೋದು. ಅದು ಸಮರ್ಪಣೆ ಅಷ್ಟೇ. ಜೀವ ಹೋದ್ರೆ ಅಲ್ಲಿಂದ ಹತ್ಕೊಂಡ್ಬಂದು ಶವ ಸಂಸ್ಕಾರ ಮಾಡಿ ಒಬ್ಬ ಯೋಧನು ಸತ್ನೆಂಬುದಾಗಿ ಆ ಸಂತೋಷದಿಂದ ದೇಶಕ್ಕಾಗಿ ಹೋರಾಡಿದನೆಂಬುದಾಗಿ ಆ ವ್ಯಕ್ತಿಯನ್ನು ಅನೇಕರು ಕೊಂಡಾಡ್ತಾರೆ. ಬಟ್ ದೇವರು ಆ ಒಂದು ಸಮರ್ಪಣೆ ಜೀವಿತ, ನಮ್ಮ ಜೀವಿತದಲ್ಲಿ ಕೂಡ ದೇವರಿಗೆ ಸಮರ್ಪಣೆ ಜೀವಿತ. ಒಂದು ವೇಳೆ ಆಕಸ್ಮಿಕವಾಗಿ ನಮ್ಗೆ ಏನಾದರೂ ಆಗ್ಬೋದು, ಆದರೂ ಸಮರ್ಪಣೆ ಜೀವಿತ. ಬಡತನ ಬರ್ಬೋದು, ಸಮರ್ಪಣೆ ಜೀವಿತ. ಇನ್ನೊಬ್ಬರಿಗಾಗಿ ಕೃಷಿ ಮಾಡುವಂತಹ ಜೀವಿತ, ಅದು ಸಮರ್ಪಣೆ ಜೀವಿತ. ಇನ್ನೊಬ್ಬರಿಗಾಗಿಯೂ ನಾವು ಪ್ರಯಾಸ ಪಡುವಂತ ಜೀವಿತ, ಇದು ಸಮರ್ಪಣೆಯ ಜೀವಿತ. ಇದು ಇಲ್ಲದೆ ಹೋದ್ರೆ ಪ್ರಿಯ ಆತ್ಮೀಯರೇ, ನಾವು ಏನಾಗ್ತೀವಿ ಎಂಬುದಾಗಿ ನೋಡುವಾಗ ಗರ್ವಿಷ್ಠರಾಗ್ತೀವಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನಮಗೆ ಸಮರ್ಪಣೆ ಜೀವಿತ ಬಹಳ ಪ್ರಾಮುಖ್ಯ. ನಾವು ಈ ದಿನ ನಾವಾಗಿ ನಾವು ಸಮರ್ಪಿಸಿಕೊಳ್ತಾ ಇಲ್ಲ, ಭಕ್ತರು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಸತ್ಯವೇದದಲ್ಲಿ. ಆ ಪ್ರಕಾರ ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಈ ದಿನ ಹೋಗ್ಲಿಕ್ಕಿದ್ದೀವಿ. ನೀವೆಲ್ಲರೂ ಬರ್ಲಿಕ್ಕೆ ರೆಡಿ ಆಗಿದ್ರೆ ಗೊತ್ತಿಲ್ಲ, ಬಟ್ ಸಂಸಿದ್ಧರಾದವರಿಗೆ ಮಾತ್ರ ಪರಿಶುದ್ಧಾತ್ಮ ದೇವರು ಈ ದಿನ ಆಳವಾಗಿ ಮಾತನಾಡಲಿಕ್ಕೆ ಆತ್ಮಶಕ್ತನಾಗಿದ್ದಾನೆ. ಓಕೆ, ರೆಡಿ? ಈ ಸಮಯದಲ್ಲಿ ನಾವು ದೇವರಿಗೆ ಸಮರ್ಪಣೆ ಇಲ್ಲದೆ ಹೋದ್ರೆ, ಆಕಾರಕ್ಕೆ ನಾವು ಜೀವಿಸಿದ್ರೆ ನಾವು ಕಬ್ಬಿದವರಾಗುತ್ತೇವೆ. ಅಂದ್ರೆ ಅಹಂಕಾರಿಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗ್ತದೆ. ಲೋಕಕ್ಕೆಲ್ಲ ಚೆನ್ನಾಗಿರ್ತೀವಿ, ಲೋಕದವರಿಗೆ ಚೆನ್ನಾಗಿರ್ತೀವಿ, ನೋಡೋರಿಗೆ ಚೆನ್ನಾಗಿರ್ತೀವಿ, ಬಟ್ ದೇವರಿಗೆ ಮಾತ್ರ ಇಷ್ಟವಾಗಿರಲ್ಲ. ಒಂದು ವಾಕ್ಯದಿಂದ ಈ ದಿನ ನಾವು ಪ್ರಾರಂಭಿಸೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನದಿಂದ ನಾವು, ಇದು ಎಕ್ಸಾಂಪಲ್ಗಾಗಿಯೇ ನಿಮಗೆ ಈ ವಾಕ್ಯ ನಾನು ಪರಿಶುದ್ಧಾತ್ಮ ದೇವರು ಮಾತನಾಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಈ ವಾಕ್ಯದ ಮೂಲಕ ಅನೇಕ ವಿಷಯಗಳನ್ನು ಈ ದಿನ ನಾವು ತಿಳಿದುಕೊಳ್ಳಲಿದ್ದೇವೆ. ಎಲ್ಲರೂ ಸಂಸಿದ್ಧರಾಗಿಯೂ ಆ ದೇವರ ನಾಮದ ಮಹಿಮೆಗಾಗಿ ನಾವು ಕಾದಿರೋಣ. ದೇವರು ಮಾತನಾಡುವ ಪ್ರತಿ ಮಾತು ನಮ್ಮ ಜೀವಿತ ಆಧಾರ ಒಳ್ಳೆಯದೇ ಎಂಬುದಾಗಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಓದ್ರಿ ಯಾರಾದರೂ. ಯೆಶಾಯನು ಹೇಳಿದ ಪ್ರವಾದನೆಯಲ್ಲಿ ಅವರು ಓದ್ರಿ, ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರು ತಿಳುಕೊಳ್ಳುವುದೇ ಇಲ್ಲ. ಏನಂತ ಹೇಳ್ತಾ ಇದೆ ದೇವರ ವಾಕ್ಯ? ಗಮನಿಸ್ರಿ ಪ್ರಿಯ ಆತ್ಮೀಯ ನನ್ನ ಸಹೋದರ, ಈ ದಿನ ದೇವರ ಜೊತೆಗೆ ಅನುಗುಣವಾಗಿ ನಾವು ನಡಿಬೇಕು, ದೇವರೊಂದಿಗೆ ಬಾಳ್ಬೇಕು, ದೇವರ ಮಾರ್ಗದಲ್ಲಿ ನಾವು ಹೋಗ್ಬೇಕು. ಇದು ದೇವರಿಗೆ ಇಷ್ಟ, ಹೋದ್ರೆ ನಮಗೆ ಕೂಡ ಆಶೀರ್ವಾದ ಒಳ್ಳೆಯದೇ. ಅದನ್ನು ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ ಎಂಬುದಾಗಿ ನೋಡುವಾಗ, ಇದು ನಾನು ಎಕ್ಸಾಂಪಲ್ಗಾಗಿ ಹೇಳ್ತಾ ಇದ್ದೀನಿ. ವಾಕ್ಯ ಸಂದೇಶ ಬೇರೆ ಇದೆ. ವಾಕ್ಯ ಸಂದೇಶಕ್ಕೆ ನಾವು ನೇರವಾಗಿ ಹೋಗಲಿದ್ದೀವಿ. 2-3 ವಚನಗಳು ಓದಿಕೊಂಡು ತದನಂತರ ಯೇಸು ಕ್ರಿಸ್ತನು ನಮಗೆ ಹೇಳಿದಂತ ಕೆಲವು ಮಾತುಗಳು ಈ ದಿನ ನಾವು ಧ್ಯಾನ ಮಾಡೋಣ. ನೀವು ಕಿವಿಯಿದ್ದರು ಕೇಳಿದರು ತಿಳಿದುಕೊಳ್ಳುವುದೇ ಇಲ್ಲ. ಕಣ್ಣಿದ್ದು ನೋಡಿದರು ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು. ಏನಾಗಿದೆ ಅಂತ ಎಲ್ಲರೂ ಕೊಬ್ಬಿದೆ ಅಂತ. ನಮ್ಮ ಹೃದಯದಲ್ಲಿ ಏನಿದೆ ಅಂತ ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ. ದೇವರ ಭಯಭಕ್ತಿಯಲ್ಲಿ ಕೆಲವರಿದ್ರೆ, ದೇವರ ಭಯಭಕ್ತಿ ಇರುವ ರೀತಿಯಲ್ಲಿ ಕೆಲವರಿದ್ದಾರೆ. ಇರುವಂತೆ ನಟನೆ,
ಆತದ ನಂತರ ವೇಷಭೂಷಣಗಳೇ ಬೇರೆ. ಹೃದಯ ಸಮರ್ಪಿಸಿ ಕೊಟ್ಟಂತೆ ಇರ್ತದೆ, ಆದರೆ ಹೃದಯವನ್ನು ಗಮನಿಸುವಾಗ ಬೇರೆ ರೀತಿಯಲ್ಲಿರ್ತದೆ. ಆ ವಾಕ್ಯ ಹೇಳ್ತದೆ, ಇವರ ಹೃದಯ ಕೊಬ್ಬೇರಿದೆ. ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ. ಭಕ್ತಿ ಜೀವಿತದಲ್ಲಿ ನಾವು ವೃದ್ಧಿಯಾಗುವ ಪ್ರತಿ ಕಾಲದಲ್ಲಿ ಆತನು ನಮಗೆ ಪ್ರತಿದಿನ ನೀರು ಹಾಕ್ತಾನೆ ಇದ್ದಾನೆ. ಏನಕ್ಕಾಗಿ ಗೊತ್ತಾ? ಬೆಳಿಲಿ, ಫಲ ಕೊಡ್ಲಿ, ನೆರಳು ಕೊಡ್ಲಿ, ಬರೋರಿಗೆ ನೆರಳಾಗಿರ್ಲಿ, ಹಸಿದವರಿಗೆ ಫಲ ಕೊಡ್ಲಿ, ಅನೇಕರಿಗೆ ಈ ಫಲ ವೃಕ್ಷವನ್ನು ತಿಳಿದುಕೊಳ್ಳಲಿಕ್ಕೆ ಇವರು ನನ್ನ ಸಾಕ್ಷಿಗಳಾಗಿರಲಿ ಎಂಬುದಾಗಿ ಅನೇಕ ಪರ್ಯಾಯ ನಮ್ಗೆ ಅದನ್ನು ನೀರು ಒದಗಿಸ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಆತನಿಗಿರುವ ಉದ್ದೇಶವನ್ನು ನಾವು ನೆರವೇರಿಸದೆ, ನಮ್ಮ ಹೃದಯವನ್ನು ಮಂದ ಮಾಡಿಕೊಂಡು, ಕಿವಿಯಿದ್ದರೂ ಕೇಳದೆ, ಕಣ್ಣಿದ್ದರೂ ನೋಡದೆ, ಹೃದಯವಿದ್ದರೂ ಗ್ರಹಿಸದೆ ಮದಾಂಧರಾಗಿದ್ದೀವಿ ಎಂಬುದಾಗಿ ವಾಕ್ಯ ಇರ್ತದೆ. ಕೊಬ್ಬಿದವರು. ಗಮನಿಸಿ, ನಾನು ಈಗ ಹೇಳ್ತಿರುವ ವಾಕ್ಯ ನಮ್ಮ ಸಮರ್ಪಣೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ಕೆಳಗಿನ ವಚನ ಒಂದು ಇವರ ಕಿವಿ ಮಂದವಾಯಿತು. ಇವರ ಕಿವಿ ಏನಾಯ್ತಂತ? ಮಂದವಾಯಿತು. ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ಕಣ್ಣು ನೋಡಿ, ನೀವು ಕಣ್ಣು ಮುಚ್ಚಿಕೊಂಡ್ರೆ ವೆರಿ ಡೇಂಜರ್ ನಲ್ಲಿ ಇದ್ದೀರಿ ಅಂತ ಅರ್ಥ. ನೀವು ಕಣ್ಣು ಮುಚ್ಚಿಕೊಂಡ್ರೆ ವೆರಿ ಡೇಂಜರ್ ನಲ್ಲಿ ಇದ್ದೀರಿ ಅಂತ ಅರ್ಥ. ನೀವು ನೋಡಿದ್ರೆ ಎಲ್ಲ ಕಣ್ಣಿಂದ ನೋಡ್ತಾ ಇದ್ರಿ, ಆದ್ರೆ ಆತ್ಮೀಯ ಕಣ್ಣುಗಳು ಮುಚ್ಚಿ ಹೋಗಿದ್ದಾವೆ. ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕಣ್ಣು ಮುಚ್ಚಿ ಇಲ್ಲದಿಂದ ನೇರವಾಗಿ ರೋಡಿಗೆ ಹೋಗ್ಬೇಡ್ರ. ಇಲ್ಲಿ ರೋಡ್ ಇದೆಯಲ್ಲ, ಈ ಆಲಯ ತಟ ಅದು ದಾಟಿ ತದನಂತರ ಮೆಟ್ಲು ಹಿಡಿದು ನೀವು ನೇರವಾಗಿ ಕಣ್ಣು ತೆಗೆಯದೇನೆ ರೋಡಿಗೆ ಹೋಗ್ಬೇಕು. ಹಾಗೆ ಯಾರಾದ್ರೂ ನಿಮ್ಮಲ್ಲಿ ಇರುವುದಾದ್ರೆ ಯಾವುದೇ ಎಡುವದಂತೆ, ಕಲ್ಲು ತಗಲದಂತೆ ನೀವು ಈಗ ಖಂಡಿತವ್ರು ಯಾವ ರೀತಿ ಹೋಗ್ತೀವೋ ಕಣ್ಣು ಮುಚ್ಚಿ ಕೂಡ ಹೋಗ್ಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಆದರೆ ತಪ್ಪಿಯರೆ ಕೆಲವರ ಕಣ್ಣುಗಳು ಮುಚ್ಚಲ್ಪಟ್ಟಿವೆ, ಕೆಲವರ ಕಣ್ಣುಗಳು ಏನಾಗಿದೆ ಅಂತ ಮುಚ್ಚಲ್ಪಟ್ಟಿವೆ. ಆದ್ದರಿಂದ ದೇವರು ಆ ಕಣ್ಣುಗಳಿಂದ ನಮ್ಮನ್ನು, ಆ ಕಣ್ಣುಗಳ ದೃಷ್ಟಿಯಿಂದ ನಾವು ದೇವರು ನೋಡುವಾಗ ನಾವು ಸುರಕ್ಷಿತವಾಗಿರ್ತೀವಿ. ಒಂದು ವೇಳೆ ಅದು ಮುಚ್ಚಿಕೊಂಡ್ರೆ ವೆರಿ ಡೇಂಜರ್ ನಲ್ಲಿ ಇದೀವಿ ಅಂತ ಅರ್ಥ. ಕಣ್ಣು ಮುಚ್ಚಿದವ್ರು ಹೆಂಗಿದ್ದಾರೆ ಅಂತ ಅರ್ಥ. ಕಣ್ಣು ಮುಚ್ಚಿ ನಡೆಯುವನು ಚೆನ್ನಾಗಿ ಹೋಗ್ಲಿಕ್ಕೆ ಸಾಧ್ಯನಾ? ಕಣ್ಣು ಮುಚ್ಚಿ ಬೈಕ್ ಡ್ರೈವಿಂಗ್ ಮಾಡೋನು ಚೆನ್ನಾಗಿ ಹೋಗ್ತಾನೆ ಅಂತ ಅರ್ಥ. ಕಣ್ಣು ಮುಚ್ಚಿ ಕಾರ್ ಡ್ರೈವಿಂಗ್ ಮಾಡೋನು ಚೆನ್ನಾಗಿ ಹೋಗ್ತಾನೆ ಅಂತ ಅರ್ಥ. ಬೈಬಲ್ ಕೈಯಲ್ಲಿ ಕಣ್ಣು ಮುಚ್ಚಿದ್ರೆ ಅರ್ಥ ಆಗ್ತದ? ಯೇಸು ಸ್ವಾಮಿ ನಂಬಿದ್ದೀನಿ ಏನ್ ತಿಳಿದುಕೊಳ್ಳದೆ ಹೋದ್ರೆ ಆಗ್ತದ? ಆತ್ಮೀಯ ಸಹೋದರ, ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ದಿನ ಸಮರ್ಪಣೆ ಜೀವಿತ ಬೇಕು? ಕೈ ಎತ್ತಿ ನೋಡೋಣ. ಈಗ ನಾವು ಕೈ ಎತ್ತಿ ತದನಂತರ ನಾವು ಮಾಡಿದ್ದೇ ಸರಿ, ನಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಇರಬಾರ್ದು. ಕೈ ಎತ್ತಿ ಯಾರ್ಯಾರು ಸಮರ್ಪಣೆ ಜೀವಿತವನ್ನು ಜೀವಿಸಬೇಕು ಅನ್ಕೊಂಡಿದ್ದೀರಿ? ಹಲ್ಲೆಲೂಯಾ. ನನಗೆ ಅನಿಸುತ್ತೆ ಬಹುಶಃ ಈ ವಾಕ್ಯ ನೀವು ಕೇಳಿರ್ಬೋದು, ಕೆಲವರಿಗೆ ಈ ವಾಕ್ಯ ಹೊಸದೇ ಆಗಿರ್ಬೋದು. ಸಮರ್ಪಣೆ ಜೀವಿತ ಅಂದ್ರೆ ಏನು? ಇನ್ನೊಬ್ಬರಿಗಾಗಿ ಕೃಷಿ ಮಾಡುವಂತ ಜೀವಿತ, ಹೇಳ್ರಿ. ಇನ್ನೊಬ್ಬರಿಗಾಗಿ ಶ್ರಮಿಸುವಂತ ಜೀವಿತ. ಆ ಜೀವಿತದಲ್ಲಿ ಸ್ವಾರ್ಥ ಇರಲ್ಲ. ಇನ್ನೊಬ್ಬರಿಗಾಗಿ ಕೃಷಿ ಮಾಡ್ತಾರೆ, ಇನ್ನೊಬ್ಬರಿಗಾಗಿ ಶ್ರಮಿಸ್ತಾರೆ, ಇನ್ನೊಬ್ಬರಿಗಾಗಿ ತಮ್ಮ ಜೀವನವನ್ನು ಪಣಕ್ಕಿಡ್ತಾರೆ. ಹಾಗೆ ಯೇಸು ಕ್ರಿಸ್ತನು ನಂಬಿದ ನಾವು, ಯೇಸು ಕ್ರಿಸ್ತನ ಮಕ್ಕಳಾದ ನಾವು, ನಮ್ಮ ಜೀವಿತ ಕೂಡ ಸಮರ್ಪಣೆ ಜೀವಿತವಾಗಿರಬೇಕು. ಬರೀ ಒಬ್ಬ ಭಕ್ತನಿದ್ದಾನೆ ಬೈಬಲ್ ಅಲ್ಲಿ. ಈ ದಿನ ಆ ಭಕ್ತನೊಂದಿಗೆ ನಾವೆಲ್ಲರೂ ಆ ಭಕ್ತನ ವಿಷಯದಲ್ಲಿ ಮಾತನಾಡಿಕೊಳ್ಳೋಣ. ವಿಮೋಚನೆ ಕಾಂಡ 32ನೇ ಅಧ್ಯಾಯ 32ನೇ ವಚನ ಯಾರಾದ್ರೆ ಓದಿ ಸಹಾಯ ಮಾಡ್ರಿ. ಆ ಭಕ್ತನ ಸಮರ್ಪಣೆ ಹೆಂಗಿದೆ ಎಂಬುದಾಗಿ ಇದನ್ನು ನಾವು ತಿಳಿದುಕೊಳ್ಳೋಣ. 32 ವಾಕ್ಯ 32. ವಿಮೋಚನೆ ಕಾಂಡ 32ನೇ ಅಧ್ಯಾಯ 32ನೇ ವಚನ. ಅಲ್ಲಿ ಮೋಶೆ ಎಂಬ ಭಕ್ತನು ತಾನು ಜನರಿಗಾಗಿ ಕೃಷಿ ಮಾಡಿದಂತ ವ್ಯಕ್ತಿ, ಜನರಿಗಾಗಿ ದೇವರ ಕರೆದಾಗ ತನ್ನನ್ನು ಸಮರ್ಪಣೆ ಮಾಡಿಕೊಂಡಂತ ವ್ಯಕ್ತಿ, ಸಕಲ ಐಶ್ವರ್ಯವನ್ನು ಬಿಟ್ಟು, ಸಕಲ ವೈಭವವನ್ನು ಬಿಟ್ಟು ಫರೋಹನ ಕುಮಾರ್ತೆಯನ್ನು ಎನಿಸಿಕೊಳ್ಳಲು ಕೂಡ ಆತನು ನಿರಾಕರಿಸಿ ದೇವರಿಗೆ ತನ್ನನ್ನು
ಮಾಡಿಕೊಂಡಂತ ವ್ಯಕ್ತಿ. ಈ ವ್ಯಕ್ತಿ ಬಗ್ಗೆ ಈ ದಿನ ನಾವು ದೇವರ ವಾಕ್ಯದಲ್ಲಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಜೀವಿತ ದೇವರೇ ಈ ರೀತಿ ಇರಬೇಕೆಂಬುದಾಗಿ ಎಲ್ಲರೂ ಭಾವಿಸೋಣ. 32 ಯಾರಾದ್ರೂ ಓದಿ ಸಹಾಯ ಮಾಡ್ರಿ. ಆದರೂ ಆ ನೀನು ಕರುಣೆ ಬಿಟ್ಟು ಅವರ ಪಾಪಗಳನ್ನು ಕ್ಷಮಿಸಬೇಕು. ಅವರ ನೋಡಿ ಮೋಶೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದಯಮಾಡಿ ಮಕ್ಕಳನ್ನು ನಿಮ್ ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ಮಕ್ಕಳಿಗೆ ಬಿಸ್ಕೆಟು ಚಾಕ್ಲೇಟು ಯಾವ ರೀತಿ ತರಬಾರ್ದು ಪ್ಲೀಸ್. ದಯಮಾಡಿ ಮತ್ತೊಂದ್ಸಲ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಡಿಸ್ಟರ್ಬೆನ್ಸ್ ಆಗಬಾರ್ದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅವರ ಪಾಪಗಳು ಕ್ಷಮಿಸಬೇಕು. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಬಿಡಬೇಕೆಂದು. ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಎಲ್ಲರೂ ಹೇಳ್ರಿ. ಈಗ ಪ್ರಿಯ ಆತ್ಮೀಯರೇ, ಈತನ ಸಮರ್ಪಣೆ ಏನು, ಈತನ ಡೆಡಿಕೇಶನ್ ಏನು, ಎಲ್ಲರೂ ಮೋಸೆಗೆ ಆಗ್ಬೇಕಂತ ನಾನು ಹೇಳ್ತಾ ಇಲ್ಲ. ಏನು ನಮ್ಮ ದೈವಿಕವಾದ ಆತ್ಮೀಯ ಜೀವಿತ ದೇವರು ಅನುಗ್ರಹಿಸಿದನಲ್ಲ, ಈ ಜೀವಿತವನ್ನು ಕೊನೆಯವರೆಗೆ ಕಾಪಾಡುತ್ತಾ, ನಮ್ಮ ಕುಟುಂಬಗಳಿಗಾಗಿ ನಾವು ಕೃಷಿ ಮಾಡುತ್ತಾ, ಇತರ ಅನೇಕರನ್ನು ದೈವ ಭಕ್ತಿಯಲ್ಲಿ ನಡೆಸುವವರಾಗಿಯೂ ದೈವ ಸನ್ನಿಧಿಗೆ ತರುವವರಾಗಿಯೂ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನ ಉದ್ದೇಶವನ್ನು ನೆರವೇರಿಸುವವರಾಗಿಯೂ ನಾವಿದ್ರೆ ದೇವರಿಗೆ ಮಹಾ ಸಂತೋಷ. ನಾವು ಸ್ವಾರ್ಥಿಗಳಾಗಿ ನನಗೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ನನಗೆ ಮಾತ್ರ ಅಂತ ಹೇಳುವುದಾದ್ರೆ ಅದು ನಿಜವಾದ ವಿಶ್ವಾಸಿಯ ಜೀವಿತ ಅಲ್ಲ ಅನಿಸ್ತದೆ. ದೇವರು ನಮ್ಮನ್ನು ಕರೆದಾಗ ನಮ್ಮ ಜೀವಿತದಲ್ಲೆಲ್ಲ ಕೂಡ ಕೊಳಗು ಪಾಪ, ನಮ್ಮ ಜೀವಿತ ಒಂದು ಪ್ರಕೃತಿ ಇಲ್ಲ, ಪರಿಪೂರ್ಣತೆ ಇಲ್ಲ, ನುಸಿ ಇದ್ದವರಂತೆ ಇದ್ದ ಈ ಜೀವಿತವನ್ನು ದೇವರು ಕರೆದು ಶುದ್ಧ ಮಾಡಿದ್ದಾನೆ. ನೀನು ಒಂದು ಸಲ ಬ್ಯಾಕ್ ಹೋಗುವುದಾದ್ರೆ ನಿನ್ನ ಜೀವಿತ ಹೆಂಗಿತ್ತು ಒಂದ್ಸಲ ಜ್ಞಾಪಕ ಮಾಡಿ. ಯೇಸು ಸ್ವಾಮಿಯನ್ನು ನಂಬುದಕ್ಕಿಂತ ಮುಂಚೆ, ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ನಿನ್ನಲ್ಲಿ ಏನು ಪಾಪ ಇತ್ತು, ನಿನ್ನಲ್ಲಿ ಏನು ಶಾಪ ಇತ್ತು, ನಿನ್ನಲ್ಲಿರುವ ಕ್ರಿಯೆಗಳೇನು, ಈಗ ನೀನೇನಾಗಿದೆಯೋ, ಈಗ ಆಗ ನಿನಗೇನಿತ್ತು, ಈಗ ನಿನಗೇನಿದೆಯೋ, ಆಗ ನಿನಗೇನಿರ್ಲಿಲ್ವೋ, ಈಗ ನಿನಗೇನಿದೆಯೋ, ಇದೆಲ್ಲ ನೀನು ತಿಳಿದುಕೊಂಡ್ರೆ ನೀನು ಅನೇಕರನ್ನು ರಕ್ಷಿಸುವ ಜವಾಬ್ದಾರಿ ನನ್ನ ಮೇಲೆ, ನಿನ್ನ ಮೇಲಿದೆ. ಅನೇಕರನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಮೋಶೆ ಹೇಳ್ತಾ ಇದ್ದಾನೆ, ಅವ್ರ ಪಾಪಗಳನ್ನು ಕ್ಷಮಿಸು. ಅವ್ರು ಕೊಬ್ಬೆ ಇದ್ದವ್ರೆ, ಅವ್ರು ಅಡ್ಡಮಾರಿಗಳೇ, ಕಿವಿದರು ಕೇಳಿದವ್ರೆ, ಕಣ್ಣಿದ್ದರು ನೋಡಿದವ್ರೆ, ಅವ್ರು ಮಂಡರೆ, ಅವ್ರು ಬಂಡರೆ. ಆದರೆ ದೇವ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದೆಯಲ್ಲ, ಇಲ್ಲಿವರೆಗೆ ಅವ್ರು ನಡೆಸಕ್ಕೆ ಕೃಪೆ ಮಾಡಿದೆಯಲ್ಲ. ಒಂದು ಕಾಲದಲ್ಲಿ ನಾನು ಅಂತವನೇ, ಈಗ ಅವ್ರ ವಿಷಯದಲ್ಲಿ ನೀನು ಕೋಪ ಮಾಡಿಕೊಳ್ಳುವುದಾದ್ರೆ ಫಸ್ಟ್ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದುಹಾಕು. ಎಷ್ಟು ದೊಡ್ಡ ಭಕ್ತರಿ ಮೋಶೆ. ದೇವರಿಗೆ ಸಮರ್ಪಿಸಿಕೊಂಡಂತ ಜೀವಿತ ಈ ರೀತಿ ಒಂದು ಕಟ್ಟಳೆ, ಒಂದು ಆ ನಿಬಂಧನೆ ಹೆಂಗಿರ್ತದೆ ಪ್ರೇರೆ. ದೇವರಿಗೆ ಸಮರ್ಪಣೆ ಮಾಡಿಕೊಂಡ ಜೀವಿತ ಪ್ರಾಣ ಹೋದ್ರೂ ಕೂಡ ಲೆಕ್ಕಿಸದಂತ ಜೀವಿತ, ದೇವರಿಗೆ ಸಮರ್ಪಣೆ ಮಾಡಿಕೊಂಡ ಜೀವಿತ ಪ್ರೇರೆ. ಗಮನಿಸ್ರಿ, ನಾವು ಹೀಗೆ ಒಂದು ತರ, ಇನ್ನೊಂದು ತರ, ಈ ತಿಂಗಳು ಈ ತರ, ನೆಕ್ಸ್ಟ್ ತಿಂಗಳು ಇನ್ನೊಂದು ತರ, ಈ ವಾರ ಈ ತರ, ನೆಕ್ಸ್ಟ್ ವಾರ ಇನ್ನೊಂದು ತರ ಇದ್ರೆ ದೇವರು ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನಿನಗೆ ದೇವರಿಗೆ ಸಂಬಂಧವೇ ಇಲ್ಲ, ಸಂಬಂಧವೇ ಇಲ್ಲ. ವೇಷಿಗಳಿಗೆ ಪರಲೋಕದಲ್ಲಿ ಪ್ರವೇಶ ಇದೆ, ವೇಷಧಾರಿಗಳಿಗೆ ಪರಲೋಕದಲ್ಲಿ ಪ್ರವೇಶ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತಿದೆ. ಗಮನಿಸ್ರಿ, ಅತ್ಯಧಿಕವಾದ ಆಶೀರ್ವಾದ ನಮಗಿದೆ, ಅತ್ಯಧಿಕವಾದ ಭಾರ ಕೂಡ ನಮಗಿದೆ. ಸಾಯಂಕಾಲದ 8 ತಾಸು ಡ್ಯೂಟಿ ಮಾಡಿದ್ರೆ ಎಷ್ಟು ಸಂಪಾದನೆ ಮಾಡಬಹುದು? 400 ರೂಪಾಯಿ. ಡಬಲ್ ಡ್ಯೂಟಿ ಮಾಡಿದ್ರೆ 800 ರೂಪಾಯಿ. ಅದೇ ಶ್ರಮೆ ನಾವು ದೇವರಿಗೆ ಕೂಡ ಸ್ವಲ್ಪ ಸಮಯ ಕೊಟ್ಟು ನೋಡಿದ್ರೆ ಅನೇಕರು ನಾವು ರಕ್ಷಿಸಬಹುದಲ್ವಾ? ಅನೇಕ ನಮ್ಮ ಸಮರ್ಪಣೆ ಜೀವಿತ ನೋಡ್ಬೇಕ್ರೆ, ಅನೇಕ ನಮ್ಮ ಸಮರ್ಪಣೆ ಜೀವಿತ ನೋಡಿ ಸಾಕ್ಷಿಗಳಾಗಿ ನಮ್ಮ ಪ್ರಾಣ ಹೋದ್ರು, ನಮ್ಮ ಜೀವಿತದಲ್ಲಿ
ನಮ್ಮಲ್ಲಿ ಸಮರ್ಪಣೆ ಜೀವಿತ ಇದೆ ಅಂತ ಅರ್ಥ. ಕೊನೆಯ ವಚನಕ್ಕೆ ಬಂದಾಗ ಮೋಶೆ ಹೇಳ್ತಾ ಇದ್ದಾನೆ, ನೀವು ಫಸ್ಟ್ ನಮ್ಮ ಹೆಸರು ಜೀವೋಪಾಧ್ಯಾಯ ಪಟ್ಟಿ ಅಂತ. ಆ ಜನರ ಪಾಪ ನೀವು ಕ್ಷಮಿಸ್ಬೇಕು, ಅವ್ರ ಪಾಪಗಳನ್ನ ಅಳಿಸ್ಬೇಕು. ಈ ಮಾತಷ್ಟು ಈಸಿಯಾಗಿ ಯಾರು ತೆಗೆದುಕೊಳ್ಬೇಡಿ ಬೇರೆ. ಬಹುಶಃ ನೀವು ಕೆಲವು ಸಭೆಗಳಲ್ಲಿ ವಾಕ್ಯ ಕೇಳಿರ್ಬೋದು, ಲೈವಲ್ಲಿ ಕೇಳಿರ್ಬೋದು. ದೈವ ಸೇವಕರು ಅನೇಕರು ಉತ್ತಮವಾದ ಸೇವಕರು, ನನಗಿಂತ ಶ್ರೇಷ್ಠವಾದ ಸೇವಕರು ನಿಮಗೆ ಬೋಧಿಸಿರ್ಬೋದು. ಈ ಮಾತು ಅಷ್ಟು ಸಣ್ಣದಲ್ಲ, ಇದೊಂದು ಡೆಡಿಕೇಶನ್, ಸಮರ್ಪಣೆಯ ಜೀವಿತ. ಒಂದು ಸಲ ನಿನ್ನ ಜೀವಿತದಲ್ಲಿ ದೇವರ ಮುಂದೆ ಏನು ಪ್ರತಿಜ್ಞೆ ಮಾಡ್ತೀಯೋ ಆ ಪ್ರತಿಜ್ಞೆ ಕೊನೆಯವರೆಗೆ ಇರಬೇಕು. ಸಾಯುವ ತನಕ, ಮಣ್ಣಲ್ಲಿ ಹೋಗುವ ತನಕ, ಮಣ್ಣಲ್ಲಿ ಸೇರುವ ತನಕ ಆ ಜೀವಿತದಲ್ಲಿ ನೀನಿದ್ರೆ ನನ್ನ ಕರ್ತನ ಬರೋಣದಲ್ಲಿ ಮೊದಲನೇ ವ್ಯಕ್ತಿ ನೀನು ಎತ್ತಲ್ಪಡುವ ವ್ಯಕ್ತಿ ಆಗಿರ್ತೀಯ. ನೆಕ್ಸ್ಟ್ ಎರಡನೇ ಮರಣಕ್ಕೆ ದೇವರು ನಿನ್ನನ್ನು ಒಪ್ಪಿಸದೆ ತನ್ನ ಕೈಗಳಲ್ಲಿ ನಿನ್ನನ್ನು ಎತ್ತಿಕೊಳ್ಳಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಗಮನಿಸಿದ್ರ, ಎರಡನೇ ಮರಣ ಇದೆ, ಹಾಗೆ ನಮ್ಗೆ ಪರಲೋಕ ಕೂಡ ಇದೆ. ಎಲ್ಲ ಹೇಳ್ರಿ, ನಮ್ಗೇನಿದೆ ಹೇಳ್ರಿ? ಪರಲೋಕ ಕೂಡ ನಮ್ಮೆಲ್ಲರಿಗೆ ಇದೆ. ಇಲ್ಲಿ ಏನು ಮಾಡಿದ್ರು ನಮ್ಮ ಜೀವಿತ ಇಷ್ಟೇ, ಬಟ್ ಆದ್ರೆ ನಾವು ಪರಲೋಕವನ್ನು ಸಂಪಾದನೆ ಮಾಡುವುದಾಗಿರ್ಬೇಕು. ಇದನ್ನು ನೋಡ್ರಿ, ನಮ್ಮನ್ನು ಯಾರೋ ಒಬ್ಬರು ದೇವರ ಸನ್ನಿಧಿಗೆ ತಂದಿದ್ದಾರೆ, ಯಾರೋ ಒಬ್ಬರು ದೇವರ ಸುವಾರ್ತೆ ಹೇಳಿದ್ದಾರೆ, ಯಾರೋ ಒಬ್ಬರು ನಮ್ಮನ್ನು ಪರಿವರ್ತನೆ ಮಾಡಿದ್ದಾರೆ. ಅವ್ರು ಎಷ್ಟು ಕೃಷಿಸಿರ್ಬೋದು ಹೇಳ್ರಿ, ಅವ್ರು ಎಷ್ಟು ಶ್ರಮೆ ಪಟ್ಟಿರ್ಬೋದು ಹೇಳ್ರಿ, ನಮಗಾಗಿ ದೇವರ ಮುಂದೆ ಎಷ್ಟು ಪ್ರಾರ್ಥನೆ ಮಾಡಿರ್ಬೋದು ಹೇಳ್ರಿ. ಒಬ್ಬ ಮೋಶೆಯಂತೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿಗೋ ಆ ವ್ಯಕ್ತಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ರಭು, ಆ ಸ್ತ್ರೀಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವ್ರ ಪರಿವರ್ತನೆ ಒಂದು ದೈವ ರಾಜ್ಯಕ್ಕೆ ಅವ್ರು ಸೇರ್ಬೇಕು, ಪರಲೋಕದ ವಾರಸದಾರರಾಗಬೇಕು. ಅವ್ರು ನರಕಕ್ಕೆ ಹೋಗೋದು ನಿನಗೆ ಇಷ್ಟ ಇಲ್ಲ, ಆ ಮನಸ್ತತ್ವ ನನಗೆ ಕೊಡಪ್ಪ. ಒಂದು ಆತ್ಮ ನರಕಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ ಪ್ರಭು. ನನ್ನ ಪಕ್ಕದಲ್ಲಿ ಎಷ್ಟೋ ಜನರಿದ್ದಾರೆ. ಹಲ್ಲೆಲೂಯಾ. ದೇವ್ರು ಏನ್ ಕೇಳ್ತದೆ ಗೊತ್ತು, ಇಸ್ರಾಯೇಲನ್ನ ನೀನ್ ಬಿಟ್ಬಿಡ, ಅವ್ರ ಕತೆ ಬಿಟ್ಬಿಡಪ್ಪ. ಅವ್ರನ್ನ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತೈತೆ, ಅವ್ರನ್ನ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತೈತೆ. ಮೋಶೆ ಬಿಡು ಅಂತ ಹೇಳ್ತಾರೆ. ಮೋಶೆ ನಾವು ದೇವ್ರೆ ಆಗ್ಲಾದ ಕತೆ, ಆಗ್ಲಾದ ಕೆಲಸ. ಅವರು ನೀವು ಸಂಹಾರ ಮಾಡುವುದಾದ್ರೆ, ಒಂದು ವೇಳೆ ಅವರನ್ನು ನೀನು ಇಲ್ಲದಂತೆ ಮಾಡುವುದಾದ್ರೆ, ಅವರು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವುದಾದ್ರೆ, ಅವರ ಪಾಪವನ್ನು ಅವರ ತಲೆಗೆ ಕಟ್ಟುವುದಾದ್ರೆ, ಅವರ ಪಾಪಗಳು ಅವರ ತಲೆಮಾರಿಗೆ ಕಟ್ಟುವುದಾದ್ರೆ, ಮೊದಲು ಜೀವೋಪಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಸಾಕಷ್ಟೇ. ಹಲ್ಲೆಲೂಯಾ. ಇಂಥ ಪ್ರಾರ್ಥನೆ ಪ್ರಿಯರೇ, ಇಂಥ ಸಮರ್ಪಣೆ ಪ್ರಿಯ ಆತ್ಮೀಯರೇ, ಈ ಭಾರ ಇದೆಯಾ? ಹಲ್ಲೆಲೂಯಾ. ಈ ಭಾರ ಇದೆಯಾ ಪ್ರಿಯರೇ? ಪರಿಶುದ್ಧಾತ್ಮ ದೇವರು ಇವತ್ತು ಕೇಳ್ತಾರೆ, ಈ ಭಾರ ಇದೆಯಾ? ಈ ಭಾರ ಇದೆಯಾ? ಇತರರಿಗಾಗಿ ಪ್ರಾರ್ಥನೆ ಮಾಡುವ, ಪಶ್ಚಾತ್ತಾಪ ಪಟ್ಟು ಅವರ ಪಾಪಗಳನ್ನು ಕ್ಷಮಿಸುವ ಗುಣವು ನಿನಗಿದೆಯಾ? ದೈವ ಸನ್ನಿಧಿಯಲ್ಲಿ ಕೂತಿರುವ ನನ್ನ ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ಈ ಮುಂಜಾನೆ ದೇವರು ನಿನ್ನ ಹತ್ರ ಮಾತನಾಡ್ತಾ ಇದ್ದಾನೆ, ನನ್ನ ಹತ್ರ ಕೂಡ ಮಾತನಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮ ದೇವರು ನೊಂದುಕೊಳ್ತಾ ಇದ್ದಾರೆ ನಮ್ಮ ವಿಷಯದಲ್ಲಿ, ಆತ್ಮ ವಿಷಯದಲ್ಲಿ ನಾವು ನೊಂದಿಸಿದ್ರೆ ನಮಗೆ ಪರಲೋಕ ಇಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯನ್ನು ದೂಷಿಸಬಹುದು, ಯೇಸು ಸ್ವಾಮಿಯನ್ನು ಬೈಬಹುದು. ಬೈದವರು ಅನೇಕರು ದೇವರ ಮಾರ್ಗದಲ್ಲಿ ಬಂದು ದೇವರ ಸನ್ನಿಧಿಯಲ್ಲಿ ಇವತ್ತು ತನ್ನ ಸೇವೆಯನ್ನು ಮಾಡುವವರು ಅನೇಕರಿದ್ದಾರೆ. ಆದರೆ ಪವಿತ್ರಾತ್ಮವನ್ನು ನೋಲಿಸಿದ್ರೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತಾ ಇದೆ. ನಾವು ಅದೇ ಪವಿತ್ರಾತ್ಮ ನಮ್ಮನ್ನು ಎಲ್ಲ ನೋಡ್ತಾರೆ ಪ್ರತಿದಿನ. ಎಷ್ಟು ಜನಕ್ಕಾಗಿ ನನ್ನ ಪ್ರಜೆಗಳು ಕೃಷಿಸ್ತಾ ಇದ್ದಾರೆ, ಎಷ್ಟು ಜನರಿಗೆ ಕೃಷಿ ಮಾಡ್ತಾ ಇದ್ದಾರೆ. ಈ ತಿಂಗಳಲ್ಲಿ ಎಷ್ಟು ಜನರಿಗೆ ಕೃಷಿ ಮಾಡಿದ್ದಾರೆ, ಎಷ್ಟು ಜನರಿಗೆ ನಾನು ಕುರಿತು ಹೇಳಿದ್ದಾರೆ, ಎಷ್ಟು ಜನರನ್ನು ದೇವರ ಸನ್ನಿಧಿಗೆ ಸಮೀಪ ಮಾಡಿದ್ದಾರೆ, ಎಷ್ಟು ಜನರನ್ನು ನಾವು ಪಡುವ ಸಂತೋಷದಲ್ಲಿ ಕರೆದುಕೊಂಡು ಸಂತೋಷಿಸ್ತಾ ಇದ್ದಾರೆ. ಪ್ರೇರೆ ದೇವರಿಗೆ ನೋಡಲ್ವಾ? ಒಬ್ಬ ಮೋಶ ನಾವು ಆಗ್ಬೇಕು. ಆ ಪವರ್ ಇಲ್ಲದೆ ಹೋದ್ರು ದೇವರಲ್ಲಿ ಅನುದಿನ ನಾವು ಕೇಳ್ಬೇಕು, ಏನು ಪ್ರಭಾ ಈ ವಾರ ನಾನು ಒಬ್ಬರಿಗಾದ್ರೂ ದೇವರ ಸನ್ನಿಧಿಗೆ ತೆಗೆದುಕೊಂಡು ಬರದೆ ಹೋದ್ರೆ ನನಗೆ ನಿತ್ಯ ಅರ್ಥಲ್ಲ. ಜನರ ಪಾಪಗಳನ್ನು ಕ್ಷಮಿಸದೆ ಹೋದ್ರೆ ನನಗೆ ನಿತ್ಯ ಅರ್ಥಲ್ಲ. ಸಮರ್ಪಣೆ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಸಮರ್ಪಣೆ ಇಲ್ಲದೆ ಹೋದ್ರೆ ನಾವು ಎಷ್ಟು ದಿನ ಬೈಬಲ್ ಹಿಡ್ಕೊಂಡ್ಬಂದು ಎಷ್ಟು ದಿನ ದೇವರ ಸನ್ನಿಧಿಗೆ ಬಂದು ಎಷ್ಟು ಕಾಣಿಕೆ ಕೊಟ್ಟು ಎಷ್ಟು ಟೈಟಲ್ ಕೊಟ್ಟರು ಅದು ವ್ಯರ್ಥವಾಗಿ ಹೋಗ್ತದೆ. ನನ್ನ ದೇವರಿಗೆ ಬೇಕಾಗಿದ್ದಷ್ಟೇ ನಶಿಸಿ ಹೋಗುವ ಆತ್ಮಗಳಿಗೆ ಪರಿಹಾರ ಯೇಸು ಕ್ರಿಸ್ತನು ಆತನು ಕಂಡುಕೊಳ್ಳುವವರೆಗೂ ನಾವು ಅವರ ಮೇಲೆ ಕೃಷಿ ಮಾಡ್ತಾ ಇರಬೇಕು.
ನನಗೆ ಚೆನ್ನಾಗಿದೆ, ಹಲ್ಲೆಲೂಯಾ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ನನ್ನ ಮನೆಯಲ್ಲಿ ಎಲ್ಲ ಅನುಕೂಲವಾಗಿದೆ, ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ, ನನಗೊಂದು ಜಾಬ್ ಇದೆ, ನನ್ನ ಹೆಂಡತಿಗೊಂದು ಜಾಬ್ ಇದೆ, ಮನೇಲಿ 2-3 ಬೈಕ್ ಇದಾವೆ, ಇನ್ನೇನು ಭಯ? ಇದೇನಾ ಪ್ರಿಯ ಆತ್ಮೀಯರೇ? ದೇವರು ನಮ್ಮನ್ನು ಇದಕ್ಕೆ ಕರೆದಿದ್ದು, ಇದಕ್ಕೆ ನಮ್ಮನ್ನು ದೇವರು ಕರೆದಿದ್ದಂದ್ರೆ ಇದನ್ನೇ ಮಾಡ್ರಿ ಪ್ರೇರೆ. ತೊಂದರೆ ಇಲ್ಲ, ದೇವರು ನಿಮ್ಮ ಹತ್ರ ಅದೇ ಸಾಕಪ್ಪ ಅಂದ್ರೆ ಅದನ್ನೇ ಮಾಡ್ರಿ. ಈ ಲೋಕವನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಅದನ್ನೇ ಮಾಡಿ, ತೊಂದರೆ ಇಲ್ಲ. ಆದ್ರೆ ಈ ಲೋಕ ತುಚ್ಛವಾದದ್ದು ಅಂತ ಹೇಳುವುದಾದ್ರೆ ಪರಲೋಕ ಸಂಪಾದನೆ ಮಾಡು, ಅನೇಕರು ಸಂಪಾದಿಸಿಕೊಳ್ಳಿಕ್ಕೆ ಮಾರ್ಗ ತೆಗಿ. ಅನೇಕ ಸಂಪಾದನೆ ಮಾಡಬೇಕು. ಪರಲೋಕ ರಾಜ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ನೀನೊಂದು ಮಾರ್ಗದರ್ಶಿ ಆಗಿರ್ಬೇಕು. ಅವ್ರು ನಡೆಸುವುದಕ್ಕೆ ಒಬ್ಬ ನಾಯಕನಂತ ಇರ್ಬೇಕು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಯಾವಾಗಲೂ ರೆಡಿಯಾಗಿರ್ಬೇಕು. ಎಲ್ಲಿವರೆಗೆ ನಿನ್ನ ಜಾಬ್, ಎಲ್ಲಿವರೆಗೆ ನಿನ್ನ ದುಡ್ಡು, ಎಲ್ಲಿವರೆಗೆ ನಿನ್ನ ಆಸ್ತಿ, ಈ ಲೋಕದವರೆಗೆ, ಭೌತಿಕ ಈ ಲೋಕದವರೆಗೆ ಅಷ್ಟೇ. ಒಂದು ಸಡನ್ ಆಗಿ ಒಂದು ಕಾಲು ಕೈ ಬಿದ್ದೋಯ್ತಂದ್ರೆ ನೀನ್ ಏನ್ ಮಾಡಕ್ಕಾಗಲ್ಲ, ನಾನೇನ್ ಮಾಡಕ್ಕಾಗಲ್ಲ, ಕದಲಿಕ್ಕೆ ಕೂಡ ಆಗಲ್ಲ, ಮುಂದಕ್ಕೆ ಹೋಗ್ಲಿಕ್ಕೆ ಕೂಡ ಆಗಲ್ಲ. ಅವಾಗ ನೀನು ಅವಕಾಶ ಕೇಳ್ಬೋದು, ಪ್ರಭು ಈ ಕಾಲು ಕೈ ಸರಿ ಮಾಡ್ಬಿಟ್ರೆ ಮತ್ತೆ ನಾನು ಸುವಾರ್ತೆ ಹೇಳ್ತಂದ್ರೆ ದೇವ್ರು ಹೇಳ್ತಾನೆ, ಕೊಟ್ಟ ಅವಕಾಶ ಸಾಕಮ್ಮ ನಿನಗೆ. ಅವಕಾಶ ಕೊಟ್ಟಾಗೇನು ಅಂತ ಹೋಗ್ತಿದ್ದಿ. ಅವಕಾಶ ಇದ್ದಾಗ ಸಭೆ ಕೂಡ ಬರ್ಲಿಲ್ಲ. ಈಗ ಅವಕಾಶ ಇದ್ದಾಗ ನಿನ್ ಕೈಕಾಲು ಬಿದ್ದೋದಾಗ ನಾನು ಪ್ರಾರ್ಥನೆ ಮಾಡೋದು ನಾನೇನ್ ಮಾಡ್ಲಿ? ಮತ್ತೆ ನಿನ್ ಕೈಕಾಲು ಬಂದ್ರೆ ನಿನ್ನಿಂದ ಅನೇಕರು ಹಾಳಾಗಿ ಹೋಗ್ತಾರೆ ಹೊರತು ನಿನ್ನಿಂದ ಯಾರು ವೃತ್ತಿ ಆಗಲ್ಲ. ಅದಕ್ಕೆ ಇದೇ ನಿನಗೆ ಒಳ್ಳೇದು ಅಂತ ದೇವ್ರು ಹೇಳಿದ್ರೆ ಎಷ್ಟು ಬೇಜಾರಾಗ್ತದೆ ಹೇಳ್ರಿ ನಮ್ಗೆ, ಎಷ್ಟು ಬೇಜಾರಾಗ್ತದೆ ಹೇಳ್ರಿ ಪ್ರೇರೆ ದೇವ್ರ ಮುಂದೆ. ಪ್ರಿಯ ಆತ್ಮೀಯ ನನ್ನ ಸಹೋದರ, ನಾವು ಉಕ್ಕಿನ ಮನುಷ್ಯರಲ್ಲ, ನಾವು ಕಂಡ ಮಾಂಸವುಳ್ಳವರು, ದೇವರ ನಿರ್ಮಾಣ ಮಾಡಿದಂತ ದೇವರ ಪ್ರಜೆಗಳು. ಆದ್ದರಿಂದ ನಾವೇನ್ ಮಾಡ್ಬೇಕಂತ, ಅನೇಕರಿಗಾಗಿ ಕೃಷಿ ಮಾಡ್ಬೇಕು, ನಮ್ಮ ಜೀವಿತ ಸಮರ್ಪಣೆ ಮಾಡ್ಕೊಳ್ಬೇಕು. ಒಂದು ವೇಳೆ ನಮ್ಮ ಜೀವಿತ ಸಮರ್ಪಣೆ ಇಲ್ಲದೆ ಹೋದ್ರೆ ಹೆಂಗಿರ್ತದಂದ್ರೆ ಸರಿಗೆ ಸಭೆ ಕೂಡ ಬರಕ್ಕಾಗಲ್ಲ, ಕೂಟಗಳಿಗೆ ಕೂಡ ಬರಕ್ಕಾಗಲ್ಲ, ಪ್ರಾರ್ಥನೆ ಮಾಡಕ್ಕಾಗಲ್ಲ, ವಾಕ್ಯ ಓದಕ್ಕಾಗಲ್ಲ, ಆರಾಧನೆ ಮಾಡ್ಲಿಕ್ಕಾಗಲ್ಲ. ಮತ್ತೆ ಎಲ್ಲಿ ಬರ್ತದೆ ನಿನ್ನ ಕುಟುಂಬದಲ್ಲಿ ಸಂತೋಷ? ಎಲ್ಲಿ ಬರ್ತದೆ ನಿನ್ನ ಜೀವಿತಕ್ಕೆ ಸಂತೋಷ? ನೀನು ಯಾವಾಗ್ಲೂ ಜಾಬು, ಯಾವಾಗ್ಲೂ ದುಡ್ಡು, ಯಾವಾಗ್ಲೂ ಲೋಕ, ಯಾವಾಗ್ಲೂ ಮಕ್ಕಳು, ಯಾವಾಗ್ಲೂ ಇದೆ, ಇದರಲ್ಲೇ ನಿನಗೆ ಅಷ್ಟೇ. ಅದೇ ಸರ್ಕಲ್ ಅಲ್ಲಿ ಇರ್ತೀಯ ಹೊರತು ಆ ಸರ್ಕಲ್ ಇಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ ನಿನಗೆ. ನೀನು ಹೊರಗೆ ಬಂದು ಸಂತೋಷಲಿಸ್ಲಿಕ್ಕೆ ಕೂಡ ಆಗಲ್ಲ. ಯಾವಾಗಲೂ ಅದರಲ್ಲಿ ಇರ್ತೀಯ. ಯಾವಾಗ ನಿನ್ನ ದೇವರು ಪರೀಕ್ಷೆ ಮಾಡಿದ್ರು ಅದನ್ನೇ ಕಂಪ್ಲೇಂಟ್ ಹೇಳ್ತೀವಿ ಹೊರತು ಬೇರೆ ಯಾವುದು ನಿನ್ನ ಬಾಯಿಂದ ಬರಲ್ಲ. ಅದು ನಿನ್ನನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾನೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಸೈತಾನ. ನೀನು ದುರುಪಯೋಗ ಆಗ್ಬಾರ್ದು, ದೇವರಿಗೆ ಉಪಯೋಗಿಸಲ್ಪಡುವ ಪಾತ್ರೆ ಆಗಿರ್ಬೇಕು. ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 2 ತಿಮೋಥಿಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ, ಒಬ್ಬನು ಹೀನ ನಡತೆಯುಳ್ಳವರ ಸವಾಸವನ್ನು ಬಿಟ್ಟು ಅವನು ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ಳುವುದಾದ್ರೆ ಅವನು ದೇವರ ಸೇವೆಗೆ ಪ್ರತಿಷ್ಠನಾಗ್ತಾನೆ. ದೊಡ್ಡ ಮನೆಯಲ್ಲಿ ಅನೇಕ ಬೆಳ್ಳಿ ಬಂಗಾರದ ಪಾತ್ರೆಗಳಿವೆ, ಮರದ ಪಾತ್ರೆಗಳಿವೆ, ಕಟ್ಟಿಗೆಯ ಪಾತ್ರೆಗಳಿವೆ, ಅನೇಕ ಮುಂತಾದ ಮಣ್ಣಿನ ಪಾತ್ರೆಗಳು ಕೂಡ ಇವೆ. ಕೆಲವು ಉತ್ತಮವಾದ ಬೆಳಕಿಗೆ ಬರ್ತವೆ, ಕೆಲವು ಹೀನವಾದ ಬೆಳಕಿಗೆ ಬರ್ತವೆ. ಪ್ರಿಯ ಆತ್ಮೀಯರೇ, ನನ್ನ ಸಹೋದರ, ಈ ದಿನ ನೀನು ಯಾವುದಕ್ಕೆ ಉಪಯೋಗಿಸಲ್ಪಡ್ತಾ ಇದೆಯಾ? ಯಾವ ಬೆಳಕಿಗೆ ಉಪಯೋಗಿಸಲ್ಪಡ್ತಾ ಇದೆಯಾ? ಮಣ್ಣಿನ ಮಡಿಕೆ ಆದ್ರೆ ಒಡೆದೋಗ್ತದೆ, ಕಟ್ಟಿಗೆ ಮಡಿಕೆ ಆದ್ರೆ ಸುಡಲ್ಪಡ್ತದೆ. ಬಂಗಾರದ ಪಾತ್ರೆ ಆದ್ರೆ ದೇವರಿಗೆ ಉಪಯುಕ್ತವಾದ ಪಾತ್ರೆ, ದೇವರ ಸೇವೆಗೆ ಪ್ರತಿಷ್ಠಿತವಾದ ಪಾತ್ರೆ. ಸೇವೆ ನನ್ನದಲ್ಲ, ಕರ್ತನ ಯೇಸು ಕ್ರಿಸ್ತಂದು. ನಮ್ಮೆಲ್ಲರ ಮೇಲೆ ಆ ಹೊಣೆ ಇದೆ, ಆ ಭಾರ ಇದೆ ಪ್ರೇರೆ. ಅನೇಕರನ್ನು ರಕ್ಷಿಸಬೇಕು, ನಶಿಸಿ ಹೋಗ್ತಾ ಇದ್ದಾರೆ ನಮ್ಮ ಮುಂದೆ. ಅವರಿಗೆ ಒಂದು ತರ ಇಗ್ನೋರ್ ಇದೆ. ಆದ್ರೆ ನಿನ್ನ ಭಾರವಾದ ಪ್ರಾರ್ಥನೆ, ಮೋಶೆ ಪ್ರಾರ್ಥನೆ ಮಾಡ್ತದೆ ನೀನೊಂದು ಗೊತ್ತಾ? ಪಾಪಗಳನ್ನು ಕ್ಷಮಿಸದೆ ಹೋದ್ರೆ ನೀನು, ದೇವ್ರು ಹೇಳ್ತಾನೆ ಅವ್ರ ಪಾಪ ನನ್ನ ಕಣ್ಣಿಗೆ ಭಾರವಾಗಿದೆಪ್ಪ, ಅವ್ರು ನಾನು ಹೆಂಗ್ ಕ್ಷಮಿಸ್ಲಿ? ಅವ್ರು ಅವಿಧೇಯರಿದ್ದಾರೆ. ರೋಮಪುರದವರು ಬರೆದ ಪತ್ರಿಕೆ 15ನೇ ಅಧ್ಯಾಯ 30ನೇ ವಚನದಲ್ಲಿ ಇರಬೇಕು, ಅವಿಧೇಯರ ಗುಂಪು ಅಲ್ಲಿದೆ ಎಂಬುದಾಗಿ. ಅವಿಧೇಯರಿದ್ದಾರೆ, ನಮ್ಮಲ್ಲಿ ಕೂಡ ಅವಿಧೇಯರಿದ್ದಾರೆ. ದೇವರಿಗೆ ದೂರವಾದವರಿದ್ದಾರೆ. ನಮ್ಮ ಅವಶ್ಯಕತೆಗಳಿಗಾಗಿ ದೇವರನ್ನು ಉಪಯೋಗ ಮಾಡಿಕೊಂಡ್ರೆ ಆಗಲ್ಲ. ನನಗೆ ರೋಗ ಬಂತು, ನಿವಾರಣೆ ಮಾಡು, ಆಯ್ತು, ಮತ್ತೆ ಯಥಾಚಿತ ಮತ್ತೆ ಹೆಂಗೆ ಲೋಕದಲ್ಲಿ ಇರ್ತೋ ಅದೇ, ಲೋಕ ಏನ್ ಮಾಡ್ತೋ ಅದೇ. ನನಗೆ ಆರೋಗ್ಯ ಕೊಡು, ಆರೋಗ್ಯ ಕೊಟ್ಟರೆ ಮತ್ತೆ ಲೋಕದಲ್ಲೇ ದೇವರ ನಾಮ ಮಹಿಮೆ ಪಡಿಸಲ್ಲ. ಈಗ ಅನಾರೋಗ್ಯ ಬಂದಾಗ ದೇವರೇ, ಒಂದು ಮಾತಿದೆ ಕನ್ನಡದಲ್ಲಿ ಗಾದೆ, ಸಂಕಟ ಬಂದಾಗ ಏನ್ ಮಾಡಕ್ಕಾಗಲ್ಲ. ದೇವರು ನಿನಗೆ ಕೊಟ್ಟು ನೋಡಿದ ದೇವರು ಅವಕಾಶ, ನಿನಗೆ ಸಮರ್ಪಣೆ ಮಾಡಿದ ದೇವರು ಎಷ್ಟೋ ದಿನಗಳು ಕೊಟ್ಟಿದ್ದಾನೆ, ಎಷ್ಟೋ ವರ್ಷಗಳು ಬದುಕಿಸಿದ್ದಾನೆ. ಸಾಯುವ ನಿನ್ನನ್ನು ದೇವರು ತಿರುಗೆತ್ತಿ ತನ್ನ ಜೀವದ ಹಾದಿಯನ್ನು ನಡೆಸಿದ್ದಾನೆ. ಆದ್ರೆ ನೀವೇನ್
ಮಾಡ್ಬಿಟ್ಟಿದೆ ಗೊತ್ತಾ? ಎಲ್ಲ ದುರುಪಯೋಗ. ಈಗ ವಯಸ್ಸಾಯ್ತು, ನನಗೆ ಅನ್ಕೊಡ್ರಿ ವಯಸ್ಸಾಯ್ತು, ದೇವಾ ಏನಾದ್ರು ಮಾಡೋದ್ರೆ ದೇವ್ರ ಹೇಳ್ತಾನೆ, ಕೊಟ್ಟು ಅವಕಾಶ ಸಾಕು ಮಗನೆ. ಸೈತಾನ್ ದೂತರು ನಿನ್ನ ಕಾಯ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾರೆ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಹೇಳ್ತಾನೆ, ಮಗನೇ ಬಲ ನಂಬಿಗಸ್ತನಾದ ಒಳ್ಳೆ ಆಡುಗನು, ಪರಲೋಕದ ದೂತರು ನಿನ್ನ ಕಾಯ್ತಾರೆ, ಹೋಗಿ ಪರಲೋಕಕ್ಕೆ ಹೋಗಿ, ನನ್ನ ದೇವರು ಪರಲೋಕಕ್ಕೆ ಹೋಗಿ, ಪರಲೋಕ ನಿನ್ನ ಸ್ಥಾನ, ಪರಲೋಕ ನಿನ್ನ ನಿವಾಸ, ನೀನು ನಿನ್ನ ಕುಟುಂಬದವರು ನಾನು ಯೇಸು ಕ್ರಿಸ್ತನ ಸಿಂಹಾಸನದ ಮುಂದೆ ನಾನು ನೋಡ್ಬೇಕೆಂಬುದಾಗಿ ದೇವದೂತರು ಹೇಳ್ತಾರೆ. ಆ ಯೇಸು ಕ್ರಿಸ್ತನ ಮುಂದೆ ನಾವು ಹೋದಾಗ ಆ ದೇವರು ಹೇಳ್ತಾನೆ, ಚಬಾಷ್ ಬಲ ನಂಬಿಗಸ್ತನಾದ ಒಳ್ಳೆ ಆಳು. ನೊಂದಿದೆಯಲ್ಲ, ಬೆಂದಿದೆಯಲ್ಲ, ಈ ಲೋಕದಲ್ಲಿ ಕಷ್ಟಪಟ್ಟಿದೆಯಲ್ಲ, ನನಗೋಸ್ಕರ ನಿಂತಿದೆಯಲ್ಲ, ಗಾಳಿ ಮಳೆ ಚಳಿ ಅನ್ನೋದೇ ಎಲ್ಲ ವಿಷಯದಲ್ಲಿ ನಿಂದೆ ಅವಮಾನ, ಅನೇಕರು ನಿನ್ನನ್ನು ದೂಷಿಸಿದರು, ನನ್ನಿಂದಿದ್ದವರು ನಾನು ಹೋಗುವ ಮಾರ್ಗದಲ್ಲಿ ಕಾಲಟ್ಟಿಟ್ರು, ಅದನ್ನೆಲ್ಲ ಸಹಿಸಿಕೊಂಡು ಉಪದ್ರವಗಳನ್ನು ಸಹಿಸಿಕೊಂಡು ಈ ದಿನ ಧೀರನಂತೆ ವೀರ ವಿಜಯನಂತೆ ವಿಕಟವಾದ ನಿನಗೆ ನನ್ನ ಸನ್ನಿಧಿಯಲ್ಲಿ ಪ್ರವೇಶಿಸಿದ ಇದು ರೈಟ್ಸ್ ಪ್ಲೇಸ್. ನಿನಗೆ ಇಲ್ಲಿ ನೀವು ಪರಲೋಕದಲ್ಲಿ ಯಾರಿಗಿದ್ದೇನೆ? ಆತನಿಗೋಸ್ಕರ ಕೃಷಿಸಿ ಕಷ್ಟಪಟ್ಟು ದೇವರ ಸಂಧಿಯಲ್ಲಿ ಎಲ್ಲ ಸಹಿಸಿಕೊಂಡು ನೀವಾಡುವ ಮಾತು, ಲೋಕದವ್ರ ಮಾತು, ನೀವಾಡುವ ಮಾತು, ಈ ಮಕದ ಬೇಸ್ ಮುಂದೆ ಒಳ್ಳೆ ಮಾತು, ಒಳ್ಳೆ ರಿಯಾಕ್ಷನ್, ಆದರೆ ಬೆನ್ನಿಂದೆ ಬೇರೆ ಬೇರೆ ವಿಷಯದಲ್ಲಿ ಅವೆಲ್ಲ ಕೂಡ ನನಗೆ ಕಾಣಿಸಲ್ಲ. ಅವೆಲ್ಲವನ್ನು ಸಹಿಸಿಕೊಂಡ ದೇವರ ಮಕ್ಕಳಿಗೆ ಏನಿರ್ತದಂತ ಪರಲೋಕದಲ್ಲಿ ಪ್ರವೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೊಬ್ಬರಿಗೆಲ್ಲ ಪ್ರಿಯರೇ, ಇದನ್ನು ಯಾರು ಮಾಡ್ತಾರೋ ಸರ್ವ ಮಾನವ ಕುಲದಲ್ಲಿ ದೇವರನ್ನು ಹೊಂದಿರುವ ಪ್ರತಿಯೊಬ್ಬರು ದೇವರಿಗೆ ಸಮರ್ಪಣೆ ಜೀವಿಸಿದ್ರೆ ಅವರಿಗೆ ಇಹಲೋಕವಲ್ಲ ಪರಲೋಕದಲ್ಲಿ ಅವರಿಗೆ ಸ್ಥಳವಿದೆ, ಸ್ಥಾನವಿದೆ. ಯಜ್ಞದ ಕುರಿಯಾದ ಆತನ ರಕ್ತದಿಂದ ತೊಳೆಯಲ್ಪಟ್ಟ ಜಯ ಹೊಂದಿದ ಪ್ರತಿ ಜಯವಿಗಳಿಗೆ ಪರಲೋಕದಲ್ಲಿ ನಿವಾಸ ಇದೆ. ರೆಡಿ ಇದೆಯಾ? ದೇವರ ಎನಿಸಲಿಕ್ಕೆ ಅನಂತ ಕಾಲವು ನಿನ್ನನ್ನು ಕಾಯ್ತಾ ಇದೆ. ನೀನು ಎನಿಸಬೇಕೆಂಬುದಾಗಿ, ಆಶೀರ್ವಾದ ಮಾಡಬೇಕೆಂಬುದಾಗಿ ಆತನು ರೆಡಿ ಆಗಿದ್ದಾನೆ. ಆದರೆ ನೀನ್ ಮಾತ್ರ ಈ ಲೋಕ ಬಿಟ್ಟು ಬರ್ತಾ ಇಲ್ಲ. ಲೋಕದ ಆಶ್ಚರ್ಯ, ಲೋಕದ ಕ್ರಿಯೆ, ಲೋಕದಲ್ಲಿರುವ ಎಲ್ಲ ನಿನ್ನಲ್ಲಿದೆ. ಲೋಕವೇ ನಿನ್ನ ಮೈಂಡಲ್ಲಿದೆ. ದೇವರು ಎತ್ಕೊಳ್ಬೇಕಂದ್ರೆ ಆಗ್ತಾ ಇಲ್ಲ. ನೀನು ಸಹೋದರಿ ಒಬ್ಬ ಮಿರಿಯಾಮಳಂತೆ, ಸಹೋದರ ಒಬ್ಬ ಮೋಶೆಯಂತೆ ನಿನ್ನ ಒಂದು ಡೆಡಿಕೇಶನ್ ಆಗದೆ ಹೋದ್ರೆ ನೀನು ಆಶೀರ್ವದಿಸಲ್ಪಡುವುದು ತುಂಬಾ ಕಷ್ಟ. ಇನ್ನು 10 ವರ್ಷ ಹೋಗ್ಲಿಕ್ಕೆ ತೊಂದರೆ ಇಲ್ಲ. ದೈವ ಸೇವಕನಾಗಿ ಹೇಳ್ತಾ ಇದೆ ಅಂತ ಬೇಜಾರಾಗ್ಬೇಡ್ರಿ. ನಮಗಿರುವ ಒಂದು ಪಾಯಿಂಟ್ ಅದೇ ಪ್ರೇರೆ, ಯಾವಾಗ ದೇವರಿಗೆ ಸಮರ್ಪಣೆ ಮಾಡಿ ನಮ್ಮ ಜೀವಿತ ಒಪ್ಪಿಸಿಕೊಡ್ತೀವೋ, ನಾವು ಏನ್ ಮಾಡಂತ ಅದನ್ನ ಮಾಡಿದ್ರೆ ನಮಗೆ ಆಶೀರ್ವಾದ, ಅಭಿವೃದ್ಧಿ ಎಲ್ಲ ಕೂಡ ನಮಗೆ ಸಿಗ್ತದೆ. ಇಲ್ಲದೆ ಹೋದ್ರೆ ನಾವು ಕೊಬ್ಬು ಹೀರಿದವರಂತೆ, ಮದಾಂಧರಂತೆ. ಇಸ್ರಾಯೇಲರು ಹಂಗೆ ಇದ್ದಾರೆ. ಸಮಯಕ್ಕೆ ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಸಮಯಕ್ಕೆ ದೇವರವರಿಗೆ ಬೆಳೆ ಕೊಟ್ಟಿದ್ದಾನೆ, ಸಮಯಕ್ಕೆ ಅವ್ರು ನಡೆಸಬೇಕಾದ ಒಬ್ಬ ನಾಯಕನ ಕೊಟ್ಟಿದ್ದಾನೆ, ಸಮಯಕ್ಕೆ ನೀರು ಕೊಡ್ತಾ ಇದ್ದಾನೆ, ಸಮಯಕ್ಕೆ ಆರೋಗ್ಯ ಆರಿಸಿಕೊಟ್ಟು ಮತ್ತು ಆಹಾರ ಕೊಡ್ತಾ ಇದ್ದಾನೆ. ಇವರು ಅವಾಗ ಮಾತ್ರ ದೇವರಿಗೆ ಸ್ತೋತ್ರ ಎಂಬುದಾಗಿ ಒಳ್ಳೆ ಗೀತೆಗಳನ್ನು ಆಡ್ತಾರೆ. ಯಾವಾಗ ಸ್ವಲ್ಪ ಇಕ್ಕಟ್ಟಿನ ಸಮಯದಲ್ಲಿ ಎಲ್ಲಿದ್ದಾನೆ ಮೋಶೆ ನಿನ್ನ ದೇವರು? ಅದಕ್ಕೆ ದೇವರು ಹೇಳ್ತಾರೆ, ಮೋಶೆ ಈ ತರವನ್ನು ನಾನು ಅಳಿಸಿ ಹೊಸಾದು ಮತ್ತೆ ನಿನಗೆ ಬೇಡ ಸ್ವಾಮಿ, ಬೇಡ. ಅಷ್ಟೇ ಇವ್ರನ್ನ ಸಾಯಿಸ್ತಾ ಇದ್ದಾರೆ. ನನ್ನ ಜೀವೋಪಾಧ್ಯಾಯ ಪಟ್ಟಿ ನನ್ನ ಹೆಸರು ತೆಗಿ, ನನ್ನ ಹೆಸರೇ ತೆಗಿ. ನೆಕ್ಸ್ಟ್ ಪಾಯಿಂಟ್, ನಮ್ಮೆಲ್ಲರ ಹೆಸರು ಜೀವಬಾಧ್ಯರ ಪಟ್ಟಿಗಳಲ್ಲಿ ಇದಾವ. ಎಲ್ಲರೊಂದ್ಸಲ ಕೈ ಹೇಳುತ್ತೆ, ಹೇಳಿ. ನಮ್ಮ ಎಲ್ಲರ ಹೆಸರು, ಒಂದು ವೇಳೆ ಎಲ್ಲರೂ ಬೇಡ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆಯಾ? ಈರಮ್ಮನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆಯಾ? ಇಲ್ಲ ಸೈತಾನ ದೂತರ ಪಟ್ಟಿಯಲ್ಲಿ ಇದೆಯಾ? ಇಲ್ಲಿ ಸ್ವಲ್ಪ ಕಾಲ ಅಷ್ಟೇ. ಆದ ನಂತರ ಅವ್ರು ಹಿಡ್ಕೊಂಡ್ಬಿಟ್ಟು ಅವ್ರ ಕೈಗೆ ಸಿಕ್ಬಿಟ್ರೆ, ಗಟ್ಟೆ ಇಳಿದು ಬಂದಾಗ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ಹೊಡೆದು ತನ್ನಲ್ಲಿರುವುದನ್ನೆಲ್ಲ ಕಸ್ಕೊಂಡು ಬರೇ ಮನುಷ್ಯನ ಬಿಟ್ಟೋದಂತೆ ಬಿಡುವ ದಿನ ಒಂದು ಬರ್ತದೆ. ಆ ದಿನ ಮಹಾ ಸಂಕಟದ ದಿನ, ಮಹಾ ಸಂಕಟದ ದಿನ. ವೈರಿ ಕೈಯಾಗಿ ನೀನು ಸಿಕ್ಕಾಗ ಸುಮ್ಮನೆ ಬಿಟ್ಟು ನಾವು, ವೈರಿಯ ಕೈಯಾಗಿ ನೀನು ಸಮರ್ಪಣೆ ಮಾಡಿದಾಗ ಸುಮ್ಮನೆ ಬಿಡುವ ನಾವು? ಬಿಡಲ್ಲ. ಆ ಸಂಕಟ ದಿನ
ಭಯಂಕರವಾದದ್ದು. ಇದನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಜೀವ ಬಾಧ್ಯರ ಪಟ್ಟಿಯಲ್ಲಿದ್ದೀವ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ 3:5. ದೇವರಿಗೆ ಕೃಷಿ ಮಾಡಬೇಕಾದ್ರೆ ನಾವು ಕೃಷಿ ಮಾಡಿದವರಿಗೆ ಪರಲೋಕ ಪಟ್ಟಣ, ಪರಲೋಕ ನಿವಾಸ ಸ್ಥಾನ. ಆ ನಿವಾಸ ಸ್ಥಾನ ಕಳೆದುಕೊಳ್ಬೇಕಂತ ನಿನಗೆ ಇಷ್ಟ ಇದ್ರೆ ಸೈತಾನ ಅನೇಕ ಪರ್ಯಾಯನ ವಂಚಿಸಿ ಆ ಪಟ್ಟಣ ನಿವಾಸ ಆಶೀರ್ವಾದ ನಿನ್ನ ಕಳ್ಕೊಂಡ್ಬಿಡ್ತಾನ. ಯಶಾವನಿಂದ ಯಾಕೋಬನು ಸ್ವಚ್ಛಲತನು ಕಟ್ಟಿಕೊಂಡ ಹಾಗೆ ನಿನ್ನ ಜೀವಿತದಲ್ಲಿರುವ ಆಶೀರ್ವಾದವೆಲ್ಲ ಕೂಡ ಭಸ್ಮ ಮಾಡ್ತಾನೆ ಸೈತಾನ. ಆದ್ದರಿಂದ ನೀನು ದೇವರಿಗೆ ಒಬ್ಬೆ ಆಗಿರ್ಬೇಕು. ನೋಡಿ, ಜಯಿಸಬೇಕು. ನೀನು ಏನ್ ಮಾಡ್ಬೇಕು ಹೇಳ್ರಿ? ಒಬ್ಬೆ. ಆ ದೇವರಿಗೆ ಒಪ್ಪಂದ ಇಲ್ಲ, ದೇವರ ಮುಂದೆ ನಿಬಂಧನೆ, ದೇವರಿಗೆ ಸಮರ್ಪಣೆ ಜೀವಿತ ಇದಿದ್ರೆ ಪರಲೋಕದಲ್ಲಿ ನಿನಗೆ ಜಯಮಾಲೆ, ಜೀವದ ಕಿರೀಟ ಇರ್ತದಂತ ದೇವರು. ಪ್ರಕಟಣೆ 5:3ನೇ ಅಧ್ಯಾಯ 5ನೇ ವಚನ. ಜಯಶಾಲಿಗೆ ಏನೋ ಜಯಶಾಲಿಗೆ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜಯಶಾಲಿಗೆ ಏನು ಹೊದಿಸ್ತಾರೆ ಅಂತ ಹೇಳ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಶುಭ್ರ ವಸ್ತ್ರ. ಯಾರು? ಸಿಂಹಾಸನದಲ್ಲಿ ಕೂತ ಯಜ್ಞದ ಕುರಿಮರಿಯಾದಂತಹ ಯೇಸು ಕ್ರಿಸ್ತನು ತನ್ನ ದೂತರು ಮೊದಲು ನಡೆಯುವ ಕಾರ್ಯ, ಪರಲೋಕದಲ್ಲಿ ಮೊದಲು ನಡೆಯುವ ಈ ಕಾರ್ಯ, ಜಯಶಾಲಿಗೆ ಶುಭ್ರ ವಸ್ತ್ರಗಳು. ಇಲ್ಲಿ ಅಪಜಯ ಒಂದಿ ಸಾಕಾಗಿರ್ತದೆ. ಪ್ರಾಣ ಹೋದ್ರೆ ಇಲ್ಲಿ ಸೋಲು ಒಪ್ಕೋಬಾರ್ದು. ಸೋಲೇ ಇಲ್ಲ ನಮ್ಗೆ. ಮತ್ತೊಂದು ಆಳವಾದ ಮಾತು ಕೇಳಿ, ದೈವ ಮಕ್ಕಳಿಗೆ ಯಾರಾದ್ರೂ ಇದ್ದೀರಾ? ದೈವ ಪ್ರವರ್ತನಂತೆ ನಡೆಯುವವರು, ದೇವರ ಚಿತ್ತದಂತೆ ನಡೆಯುವವರು ಯಾರಾದ್ರೂ ಇದ್ದೀರಲ್ಲ, ಅವರಿಗೆ ಸೋಲಿಲ್ಲ. ಕೇಳಾದ್ರೂ ದೇವರದನ್ನು ಮೇಲಾಗಿ ಮಾರ್ಪಡಿಸಲು ಸರ್ವಶಕ್ತನು. ನೋಡಿದ್ರ ವಚನ ಇದೆ, ಕೇಳಾದ್ರೂ ಅದನ್ನು ಮೇಲಾಗಿ ಮಾರ್ಪಡಿಸಲು ಸರ್ವಶಕ್ತನಂತ. ಆ ವಾಕ್ಯ ಹೇಳ್ತದೆ ಶುಭ್ರ ವಸ್ತ್ರ. ಎಂತ ವಸ್ತ್ರ? ಕೆಳಗೆ ವಚನ ಇದೆ, ಜೀವಬಾಧ್ಯರ ಪಟ್ಟಿಯಿಂದ ಏನ್ರಿ? ಜೀವ ಬಾಧ್ಯರ ಪಟ್ಟಿಯಲ್ಲಿ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಆಮೇಲೆ ಎಲ್ಲರೂ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ನೋಡಿ ಹೇಳ್ಬೇಕು, ತನ್ನ ದೂತರ ಮುಂದೆ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ ಎಂಬುದಾಗಿ. ಗಮನಿಸಿರಿ ಪ್ರೇರೆ, ಈ ವರ್ತಮಾನ ಕೇಳ್ತಿರುವ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರಬೇಕೆಂಬುದಾಗಿ ಪರಿಶುದ್ಧಾತ್ಮ ದೇವರು ಮಾತನಾಡ್ತಾ ಇದ್ದಾನೆ. ಯಾವತ್ತಾದ್ರೂ ಕೇಳಿದೆ ಪ್ರಭು, ನಾನು ನಂಬಿಷ್ಟು ದಿನ ಆಯಿತು, ಬಾಪ್ತಿಸಂ ತೆಗೆದುಕೊಂಡಿದ್ದೀನಿ, ಒಂದು ಸಭೆಯಲ್ಲಿ ನಾನು ಸೀಮಿತನಾಗಿ ಹೋಗ್ತಾ ಇದ್ದೀನಿ, ನನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಪ್ರಭು ಅಂತ ಹೇಳಿದ್ರೆ ತತ್ಕ್ಷಣ 2 ನಿಮಿಷದಲ್ಲಿ ನಿಮಗೆ ಆನ್ಸರ್ ಬರ್ತದೆ. 2 ನಿಮಿಷದಲ್ಲಿ. ಈ ಪ್ರಾರ್ಥನೆ ಏನ್ ಗೊತ್ತಾ? ಹೇಳಿದ ಪ್ರಾರ್ಥನೆ, ದೇವಾ ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆಯಾ ಅಂತ ನೀವು ಕೇಳಿದ್ರೆ, ಗಮನಿಸ್ರಿ, ತತ್ಕ್ಷಣದಲ್ಲಿ ಆನ್ಸರ್ ಬರ್ತದೆ. ಯಾಕಂದ್ರೆ ಅದಕ್ಕೆ ಈ ಲೋಕದಲ್ಲಿ ಏನು ಪ್ರಯಾಸ ಪಟ್ಟರೆ ಇಲ್ಲಿ ಎಲ್ಲ ಬರ್ತಾ ಅದು ಒಳ್ಳೆ ಒಂದು ಪ್ರಧಾನ ಸ್ಥಾನವಾಗಿರುವುದರಿಂದ ಟಕ್ಕಂತ ಆನ್ಸರ್ ಬರ್ತದೆ. ಇಲ್ಲಿವರೆಗೂ ನೀನು ಪ್ರಾರ್ಥನೆಗೆ ಆನ್ಸರ್ ಬಂದಿಲ್ಲದೆ ಇರ್ಬೋದು, ಬಟ್ ಈ ಪ್ರಾರ್ಥನೆಗೆ ಮಾತ್ರ ಆನ್ಸರ್ ಕರೆಕ್ಟ್ ಆಗಿ ಬರ್ತದೆ. ಈ ಒಂದು ಪ್ರಾರ್ಥನೆ ಎಂತದ್ದು ಗೊತ್ತಾ? ATM, ನಮ್ಮ ಕಾರ್ಡ್ ATM ಒಳಗಡೆ ಹಾಕಿ ಪಿನ್ ಕೋಡ್ ಹೊಡೆದಾಗ ನಮ್ಗೆ ಎಷ್ಟು ಬೇಕು ಹಣ ಅಷ್ಟು ಲೇಟ್ ಆಗಿ ಬರ್ತದ, ಇವತ್ತು ಹೊಡೆದು ನಾಳೆ ಬರ್ತದ. ಆ ಕ್ಷಣದಲ್ಲೇ ಈ ಪ್ರಾರ್ಥನೆ ಕೂಡ ಅಷ್ಟೇ, ಈ ಪ್ರಾಸೆಸ್ ಕೂಡ ಅಷ್ಟೇ. ದೇವ ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಾ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡ್ರಿ. ಮಾಡಾಗ ನಿಮಗೆ ಗೊತ್ತಾಗ್ತದೆ. ಒಂದು ವೇಳೆ ಇಲ್ಲ ಅಂದ್ರೆ, ಪರಿಶುದ್ಧಾತ್ಮ ದೇವರು ಇಲ್ಲ ಅಂದ್ರೆ, ಮತ್ತೆ ಅವಾಗ ನೀನು ಏನ್ ಮಾಡ್ಬೇಕು ಹೇಳು? ಅವಾಗ ನೀನೇನ್ ಮಾಡ್ಬೇಕು ಹೇಳ್ರಿ ಆತ್ಮೀಯ ಸಹೋದರ? ಮೆನ್ಷನ್ ಮಾಡಪ್ಪ ಅಂತ ಹೇಳ್ಬೇಕಾ? ದೇವರೇ ಬರೆಯಪ್ಪ ಅಂತ ಹೇಳ್ಬೇಕಾ? ಆತನು ಬರಲಿಕ್ಕೆ ಒಂದು ಕ್ಷಣ ಸಾಕು ನಿನ್ನ ಹೆಸರು ಕಾಣಲಿಕ್ಕೆ. ಒಂದು ವೇಳೆ ಇಲ್ಲಿವರೆಗೂ ಸೇರಿಲ್ಲ ಕಾರಣ ಏನು? ಇಲ್ಲಿವರೆಗೂ ನಿನ್ನ ಹೆಸರಲ್ಲಿ ಇಲ್ಲ ಕಾರಣ ಏನು? ಏನ್ ಕಾರಣ ಪ್ರೇರೆ? ಏನ್
ಕಾರಣ ಪ್ರಿಯರೇ? ನೋಡಿ, ಆಧಾರ್ ಕಾರ್ಡ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಂದ್ರೆ ಒಂದು ದಿನ ತಿರುಗಾಡಿ, 2 ದಿನ ತಿರುಗಾಡಿ, 3 ದಿನ ತಿರುಗಾಡಿ ಅದನ್ನು ಸರಿಪಡಿಸ್ತೀನಿ. ಪರಲೋಕದಲ್ಲಿ ನಿನ್ನ ಹೆಸರು ಇದೆಯಾ ಇಲ್ಲ ಅಂತ ಒಂದ್ಸಲ ದೇವರಿಗೆ ಕೇಳಿ ಪ್ರಾರ್ಥನೆ ಮಾಡಿ. ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಾ ಪ್ರಭುವ? ಎಲ್ಲ ಪ್ರಾರ್ಥನೆಗೆ ತಡೆಯಾಗಿರ್ಬೋದು. ಈ ಪ್ರಾರ್ಥನೆ ಅಂತ 2 ಸೆಕೆಂಡ್ ನಲ್ಲಿ ಗೊತ್ತಾಗ. ಅರ್ಥವಾಗ್ತಿದೆಯಾ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ದೇವರು ಕರೆದಿದ್ದು ಒಂದಕ್ಕ, ನಾವು ಸೀಮಿತ ಆಗಿದ್ದು ಇನ್ನೊಂದಕ್ಕ. ಅಂದ್ರೆ ದೇವರಿಗೆ ಬೇಜಾರು ಹೋಗ್ಬೇರೆ. ಎಂತ ವಸ್ತ್ರಗಳು? ಶುಭ್ರ ವಸ್ತ್ರ ಧರಿಸಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಅವನ ಹೆಸರು ಮೆನ್ಷನ್ ಆಗ್ತದೆ. ಜೀವ ಬಾಧ್ಯ ಇದೊಂದರಲ್ಲೇ ಇದ್ರೆ ಈ ಲೋಕವನ್ನೆಲ್ಲ ಸಂಪಾದನೆ ಮಾಡೋದು ನಿಮ್ಗೆ ಅರ್ಥ. ಹಲ್ಲೆಲೂಯಾ. 2 ಎಕರೆ ಆಸ್ತಿ ಇದೆ ಅನ್ಕೊಳ್ಳಿ, ನಿಮಗೆ RTC ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ವೇಸ್ಟ್, ಡಾಕ್ಯುಮೆಂಟ್ಸ್ ಸರಿಗಿಲ್ಲ ಅಂತ ಹೇಳ್ತಾರೆ. ಈಗ ಪರಲೋಕದಲ್ಲಿ ಏನ್ ಚೆಪ್ತಮ್ಮ, ಏನ್ ಹೇಳೋಣ ಅಲ್ಲಿ ಹೋಗಿ? ಏನ್ ಹೇಳೋಣ ನಾವೆಲ್ಲಿ ಹೋಗಿ? ಅಲ್ಲಿ ಯೇಸ್ವಾಮಿ ಗೊತ್ತಾಗ್ತದೆ. ಕೃಷಿ ಮಾಡಿದ ವ್ಯಕ್ತಿ ಯಾರು? ಕೃಷಿ ಮಾಡದ ಬಂದ ವ್ಯಕ್ತಿ ಯಾರು? ಕೃಷಿ ಮಾಡಿದ ಸ್ತ್ರೀ ಯಾರು? ಕೃಷಿ ಮಾಡದೆ ಬಂದಿರುವ ಸ್ತ್ರೀ ಯಾರು? ಆಟೋಮೆಟಿಕ್ ಆಗಿ ಈ ಲೋಕದಲ್ಲಿರುವ ನಮ್ಗೆ ಇಷ್ಟು ಜ್ಞಾನ ಇದೆ, ಇಂಟರ್ನೆಟ್ ಮೂಲಕ ಇಷ್ಟು ಜ್ಞಾನವಂತರಾಗಿ ಇಷ್ಟು ಮುಂದುವರಿತಾ ಇದೆ ಅಂದ್ರೆ ನಮ್ಮನ್ನು ಉಂಟು ಮಾಡಿದ ದೇವರಿಗೆ ಇನ್ನೆಷ್ಟು ಜ್ಞಾನ ಇರ್ಬೋದು ಹೇಳ್ರಿ? ಎಷ್ಟು ಜ್ಞಾನ ಇರ್ಬೋದು ಹೇಳ್ರಿ ಅದರಲ್ಲಿ? ಎಷ್ಟು ಜ್ಞಾನ ಇರ್ಬೋದು ಹೇಳ್ರಿ? ನಮ್ಮ ಕ್ರಿಯೆ, ನಮ್ಮ ನಡೆ. ಅದೇ ಒಬ್ಬ ಭಕ್ತನ ಹೇಳ್ತಾರೆ, ದಾವೀದನು ಒಂದು ಮಾತು ಹೇಳ್ತಾನೆ, ಆಕಾಶದಿಂದ ದೇವರು ಭೂನಿವಾಸಿಗಳನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾನಂತ. ಹೆಂಗ್ ನೋಡ್ತಾ ಇದ್ದಾನಂತ? ಹಲ್ಲೆಲೂಯಾ. ಹೆಂಗ್ ನೋಡ್ತಾ ಇದ್ದಾನಂತ? ನಿಮ್ಗೆ ನಿದ್ರಿಸ್ತದೆ ಪಂಟ್ ತೊಂದರೆ ದೇವನಿ ಸನ್ನಿಧಿ ಅಂದ್ರಕ್ಕೆ ಆಫಾರ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿರ್ತಾರೆ. ಏನಂತ ಹೇಳ್ತಾ ಇದ್ದೀರಿ? ಆತನ ಅನಂತ ಜ್ಞಾನ. ಬಟ್ ನಾವು ಆತನ ಕೈ ತಪ್ಪಿಸ್ಕೋಬೋದಾ? ತಪ್ಪಿಸ್ಕೋಬೋದಾ? ಯಾಕ್ಟಿಂಗ್ ಮಾಡ್ಬೋದಾ? ಅದೆಲ್ಲ ಆಗಲ್ಲ. ಕೃಷಿಸಿದ ವ್ಯಕ್ತಿ ದೇವರ ಮುಂದೆ ಗೊತ್ತಾಗ್ಬಿಡ್ತದೆ. ಕೃಷಿಸಿದ ವ್ಯಕ್ತಿ ಏನಾಗ್ತದೆ ಹೇಳ್ರಿ? ಒಬ್ಬ ರೈತ ನೋಡ್ರಿ, ಅವನು ತನ್ನ ಹೊಲ ಉಳ್ಬೇಕಂದ್ರೆ ಮೊದಲು ಹೋಗಿ 2 ಎತ್ತುಗಳು ತೊಗೊಂಬರ್ತಾನೆ. 2 ಎತ್ತುಗಳು ತಗೊಂಡು ಹೋಗಿ ಕೂಡ ಸುಮ್ಮನೆ ತೊಗೊಂಬರಲ್ಲ ಎತ್ತುಗಳು. ಅವು 2 ಎತ್ತುಗಳು ತುಟಿ ಓಪನ್ ಮಾಡ್ತಾನ. ಅವನು ಅಮ್ಮ ಈಗ ತರಿಸ್ತಾರ ಏನ್ ಮಾಡ್ತಾನೆ ಹೇಳ? ತುಟಿ ಓಪನ್ ಮಾಡ್ತಾನೆ. ಏನಕ್ಕಾಗಿ? ತುಟಿಯಲ್ಲಿ ವಜ್ರದ ಅಳ್ಳಿರ್ತಾವ. ಇದೇ ವಜ್ರ ಅಳ್ಳಿರ್ತ ಹೊಡ್ಕೊಡೋಣ, ಇಲ್ಲ ಎಮ್ಕೆ ಅಳ್ಳಿರ್ತ ಹಂಗೆ ಬಿಟ್ಟವನಂತನೋ. ಅದ್ರ ಹಲ್ಲುಗಳನ್ನು ಗಮನಿಸ್ತಾನೆ, ಇದು ಎಷ್ಟು ಹಲ್ಲಿನೈತೆ. ಒಂದು ವೇಳೆ ತುಂಬಾ ಹಲ್ಲುಗಳಿದ್ರೆ ಇದು ಅವರೇ ಹೂಡಿದ್ದಾರೆ. ಈಗ ಹಲ್ಲು ಮಾಡ್ತಾ ಇದ್ರಿ, ಇದನ್ನ ಓರಿ, ಇದು ಬಳಗಲಿಕ್ಕೆ ಓಕೆ. ಇಷ್ಟೆಲ್ಲ ಟೆಸ್ಟಿಂಗ್ ಮಾನವರ ಜ್ಞಾನಕ್ಕೆ. ಬಟ್ ದೇವ್ರು ನಮ್ಮನ್ನು ಇನ್ನಷ್ಟು ಟೆಸ್ಟ್ ಮಾಡ್ಬೋದು ಹೇಳ್ರಿ? ನಾವು ಅನ್ಕೊಳ್ತಾ ಇದ್ವಿ ಅಷ್ಟೇ, ನಾವು ಯೇಸ್ವಾಮಿ ನಂಬಿಕೆಯೊಬ್ಬ, ಬೇರೆ ಏನು ಬೇಡ, ನನ್ನ ಮೊಮ್ಮಗಳು ಬೇಸಿರ್ಬೇಕು, ನನ್ನ ಮೊಮ್ಮಗಳು ಬೇಸಿರ್ಬೇಕು, ನನ್ನ ಮೊಮ್ಮಗಳಿಗೆ ಒಳ್ಳೆ ಅಡುಗೆ ಆಗ್ಬೇಕು, ಒಳ್ಳೆ ಮಗ ಆಗ್ಬೇಕು. ಹಲ್ಲೆಲೂಯಾ. ಎಂತ ಮಗ ಆಗ್ಬೇಕು ಮೊಮ್ಮಗಳಿಗೆ? ಒಳ್ಳೆ ಮಗ. 1.5 ಕೈ ಇದ್ದು 1.5 ಕಾಲಿದ್ದು ಮಗ ಹುಟ್ಟಿದ್ರೆ ದೇವರಿಗೆ ಸ್ತೋತ್ರ ಹೇಳಲ್ಲ. ನೀವು ನನ್ನ ಹೆಂಡತಿ ಒಳ್ಳೆ ಮಗಳು ಆಗ್ಬೇಕಿಲ್ಲ, ಗಂಡು ಮಗನೇ ಆಗ್ಬೇಕು ಪ್ರಭಾ. ಅರ್ಧ ಮಕ್ಕಳು ಹೋಗ್ಬಿಟ್ಟಿದ್ರೆ ಸ್ವೀಕಾರ ಮಾಡ್ತೀಯ? ದೇವರಿಗೆ ಅಸಾಧ್ಯ ನಂಗೆ ಮಾಡೋದು? ಅಸಾಧ್ಯನಾ? చెప్పండి, ఇప్పుడు చెప్పండి. మంచి ಕ್ವಶನ್. ದೇವರಿಗೆ ಅಸಾಧ್ಯನಾ ಮಾಡೋದು? ಇದಕ್ಕೆ ಒಳ್ಳೆ ಹೆಂಡತಿ ಬೇಕಪ್ಪ ನನಗೆ, ನಿನಗೆ ಹೆಂಡತಿನೇ ಬರ್ದಂಗೆ ದೇವ್ರು ಮಾಡಿದ್ರೆ ಏನ್ ಮಾಡ್ತೀನಿ? ಬೇರೆ ಮೇಲೆ ಕೈ ಹಾಕ್ತೀಯಾ? ಕೈ ಮುರಿದು ಬಿಡ್ತಾರೆ. ಮತ್ತೆ ಆ ಕೈ ಊಟ ಕೂಡ ಬರಬಾರ್ದು. ಮಾಡ್ತೀಯಾ?
ಅದು ಸಾಧ್ಯನಾ ರೀ? ದೇವರು ಏನು ಮಾಡಲಿಕ್ಕೆ ಕೂಡ ಆತನ ಸಾಮರ್ಥ್ಯ ತಿಳ್ಕೊಳ್ಬೇಕು ನಾವು. ಆತನೇನು ಮಾಡಲಿಕ್ಕೆ ಕೂಡ ಸಾಮರ್ಥ್ಯನು. ನಮ್ಮ ಜೀವಿತ ಆತನ ಮುಂದೆ ಅಲ್ಪ ಅಷ್ಟೇ, ಸ್ವಲ್ಪ ಅಷ್ಟೇ. ಆದರೆ ನಾವು ಆತನಿಗೆ ಒಬ್ಬರೇ ಆಗ್ಬೇಕು. ದೇವ, ನೀವು ಪ್ರಾರಂಭದಲ್ಲಿ ಏನು ಸಮರ್ಪಣೆ ಮಾಡ್ಕೊಂಡಿದ್ದೀವಿ ದೇವರಿಗೆ? ಆ ಸಮರ್ಪಣೆ ಇಲ್ಲಿವರೆಗೆ ಇದೆಯಾ? 10 ವರ್ಷ ಸಭೆಗೆ ಬಂದ್ರೆ ಆ ಸಮರ್ಪಣೆ ಇಲ್ಲ, ಬೇರೆ ಹಿಡ್ಕೊಂಡ್ಬಿಟ್ಟಿದ್ಯಾ? ಬೇರೆ ಇದಕ್ಕೆ ಅಡೆಕ್ಟ್ ಆಗ್ಬಿಟ್ಟಿದ್ಯಾ? ಅಲ್ಲಪ್ಪಲ್ಲ. ಮೊದಲು ಏನು ಸಮರ್ಪಣೆ ಇತ್ತು, ಮೊದಲು ಏನು ಮಾಡ್ತಿದ್ದಿ, ಮೊದಲು ಏನು ಪ್ರಾರ್ಥನೆ ಮಾಡ್ತಿದ್ದಿ, ಮೊದಲು ಪ್ರಾಸೆಸ್ ಏನು ಅದನ್ನು ನೋಡ್ತಾನೆ ದೇವರು. ಮೊದಲು ಪ್ರಾಸೆಸ್ ಏನಿತ್ತು, ಎಷ್ಟು ಉದ್ದಾರ ಆಯ್ತು, ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತಿದ್ದಿ, ಎಷ್ಟು ಜನರ ಸುವಾರ್ತೆ ಹೇಳ್ತಿದ್ದಿ, ಎಷ್ಟು ಜನರು ನನ್ನವರನ್ನ ಪ್ರೀತಿಸ್ತಾ ಇದ್ದಿ, ಎಷ್ಟು ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಿ. ಇದೆಲ್ಲ ಪ್ರಾಸೆಸ್ ಮೊದಲು ಏನಿತ್ತು, ದೇವರು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಕೊನೆಯವರೆಗೆ ಎಲ್ಲಿವರೆಗೆ ಅಂತ ಎಲ್ಲಿವರೆಗೆ ಹೇಳ್ರಿ? ಮಧ್ಯದಲ್ಲಿ ಅಲ್ಲ ಅಂದ್ರೆ ಶುಭ್ರವಸ್ತ್ರ ಬರ್ತದ? ಜೀವೋಪಾಧ್ಯಾಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಇರ್ತದ? ಮಧ್ಯದಲ್ಲಿ ಸ್ಟಾಪ್ ಆದ್ರೆ ಜೀವ ಕಿರೀಟವನ್ನೇ ಕಳ್ಕೊಳ್ತಾ ಇದೆ ಅಂತ ಅರ್ಥ. ಎಲ್ಲ ಇದೆ. ನನ್ನ ಮಗ ಬೇಸಿರ್ಬೇಕು, ನನ್ನ ಮೊಮ್ಮಗ ಬೇಸಿರ್ಬೇಕು, ನನ್ನ ಮೊಮ್ಮಗ ಗಂಡು ಮಗ ಆಗ್ಬೇಕು, ನನ್ನ ಮೊಮ್ಮಗಳು ಚೆನ್ನಾಗಿ ಏರಿಗೆ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಅದಾಗ್ಬೇಕು. ಅದರಿಂದ ನೆಕ್ಸ್ಟ್ ಒಂದು ಪ್ರಾರ್ಥನೆ, ಇದಾಯ್ತಾ ಇನ್ನೊಂದು ಪ್ರಾರ್ಥನೆ. ದೇವರಿಗೆ ಅಸಲು ರೆಸ್ಟೇ ಇಲ್ಲ, ಇವ್ರಿಗೆ ಕೊಡ್ತಾನೇ ಇರ್ಬೇಕು ದೇವರು. ಇನ್ಪಡ್ತಂದಮ್ಮ ವಿಶ್ವವಸ್ತುಂದು ಪ್ರಾರ್ಥನೆ ಚೈ ಭಯಪಡು. ದೇವರಿಗೆ ಏನ್ ಮಾಡ್ತಿರ್ಬೇಕು? ಕೊಡ್ತಾನೇ ಇರ್ಬೇಕು. ಇವ್ರು ತಗೊಳ್ತಾನೆ ಇರ್ಬೇಕು. ಇವ್ರು ಹೆಂಗಿದ್ರು ದೇವ್ರಿಗೆ ಕೊಡ್ತಾನೆ ಇರ್ಬೇಕು. ದೇವ್ರಿಗೆ ಕ್ವಶನ್ ಮಾಡ್ಬಾರ್ದು, ಹಿಂಗಿದೆಯಲ್ಲ ಇಲ್ಲಿ ವಸ್ತ್ರ ಮಲಿನ ಆಗಿದ್ರೆ ಚೆನ್ನಾಗಿ ಇಟ್ಕೊಂಡು, ಅದೇ ನನ್ನ ವಸ್ತ್ರ ನನ್ನ ಇಷ್ಟ, ನನ್ನ ಶರೀರ ನನ್ನ ಇಷ್ಟ. ಇದನ್ನ ನಾವು ದೇವರಿಗೆ ಬಹಳ ದೂರವಾಗಿದ್ದೀವಿ ಅಂತ ಅರ್ಥ. ಬಹಳ ದೂರವಾಗಿದ್ದೀವಿ ಅಷ್ಟೇ. ಬಹಳ ದೂರವಾಗಿದ್ದೀವಿ. ಮಾತಿನಲ್ಲಿ ದೇವರ ರಾಜ್ಯ ಇಲ್ಲ. ಹಲೋ, ಗಮನಿಸಿ, ಮಾತಿನಲ್ಲಿ ದೇವರ ರಾಜ್ಯ ಇಲ್ಲ. 1 ಕೊರಿಂಥಿಯರ ಬರೆದ ಪತ್ರಿಕೆ 4:20 ಯಾರಾದ್ರೂ ಓದ್ರಿ? 1 ಕೊರಿಂಥಿಯರ ಬರೆದ ಪತ್ರಿಕೆ 4:20. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ. ಏನೇನೋ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ. ಎಲ್ಲಿದೆ ಅಂತಮ್ಮ? ಓದಮ್ಮ. ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ. ಎಲ್ಲರೂ ಸಲ ಆಮೇಲೆ ನೋಡೋಣ. ದೇವರ ರಾಜ್ಯ ಬರೇ ಮಾತು ಪಾಸ್ಟ್ರೇ. ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಬೆಳಿಗ್ಗೆ ಬ್ರಷ್ ಮಾಡಿ ಕ್ಲೀನ್ ಆಗಿ ಹಲ್ಲುಗಳು ತಿಕ್ಕಿ ಬಂದ್ಬಿಟ್ಟಿರ್ತಾರ. ಹಲ್ಲುಗಳು ತಳ ನಾಲಿಗೆ ಕೂಡ ಶುದ್ಧವಾಗಿರ್ತದೆ. ಆದರೆ ಹೃದಯ ಮಾತ್ರ ಇಲ್ಲ ಪಾಸ್ಟ್ರೇ ನನ್ನ ಹತ್ರ. ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ. ಬರೀ ಮಾತಿನಿಂದ ದೇವರ ರಾಜ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ದೇವರ ರಾಜ್ಯವು ಬರೇ ಮಾತಿನಿಂದ ಸ್ಥಾಪನೆ ಮಾಡ್ಲಿಕ್ಕಾಗಲ್ಲ. ಬೈಬಲ್ ಅದೇ ಹೇಳ್ತಾ ಇದ್ರೆ ಕೊರಿಂಥಿಯರ ಪುಸ್ತಕದಲ್ಲಿ, ಬರೇ ಮಾತಿನಿಂದ ದೇವರ ರಾಜ್ಯ ಇಲ್ಲ, ಶಕ್ತಿಯ ಮೇಲೆ ಆಧಾರಗೊಂಡಿದೆ. ದೇವರು ಈಗ ಕೊಡಂತ ಪ್ರೇರೇಪಣೆ ಮಾಡಿ ಕೊಡ್ಬೇಕು. ಎಷ್ಟು ಕೊಡಂತ ಅಷ್ಟು ಕೊಡ್ಲೇಬೇಕು. ಈ ಸಮಾಧಾನ ಆಗುವವರೆಗೆ ದೇವರು ಸ್ವಾಮಿ ಕೊಡು, ಸುಮ್ಮನೆ ಅಷ್ಟೇ. ಕೊಟ್ಟು ನನ್ನನ್ನು ಪರೀಕ್ಷಿಸು. ಅಬ್ರಾಹ್ಮನಿಗೆ ಬಂಗಾರ ಬೆಳ್ಳಿ ಎಲ್ಲ ಇತ್ತು. ದೇವರು ಅದನ್ನು ಕೇಳಿಲ್ಲ, ನಿನ್ ಮಗನ್ ಕೊಡಪ್ಪ, ಏನೋ ಮಗನ್ ಕೊಡು, ಅವನು ನನಗೆ ಬೇಕು. ಅಬ್ರಾಹ್ಮನ್ ಕೊಟ್ಟಿದ್ದರಿಂದಲೇ ಆಕಾಶದ ನಕ್ಷತ್ರಕ್ಕೂ ಮೀರಿ ಅವರ ಸಂತಾನ ವೃದ್ಧಿ ಆಯ್ತಂತ. ಇಲ್ಲ, ನನ್ನ ಹತ್ರ ಏನು ಕೊಡ್ಲಿಕ್ಕೆ ಆಗಲ್ಲ. ನೋ, ಬರೀ ಮಾತಿನಲ್ಲಿ ದೇವರ ರಾಜ್ಯ. ನಿಮ್ ದುಡ್ಡು ನನಗೆ ಬೇಕಾ? ಒಂದು ವೇಳೆ ನನಗೆ ಪೋಷಣೆಗಾಗಿ ಬೇಕಾಗಿರ್ಬೋದು. ನಾನು ಒಂದು ವೇಳೆ 2 ಆಫ್ಟರ್ ಬಿಲ್ಡಿಂಗ್ ಕಟ್ಬೋದು, 3 ಆಫ್ಟರ್ ಬಿಲ್ಡಿಂಗ್ ಕಟ್ಬೋದು. ಎಲ್ಲಿಗೆ ಅದು? ಏನಕ್ಕೆ ಅದು? ಏನಕ್ಕೆ ಹೇಳ್ರಿ? ಎದಕ್ಕಾಗಿ ಹೇಳ್ರಿ ನೋಡೋಣ. ವೇಸ್ಟ್. ಅದು ದೇವರು ಕೊಟ್ರೆ ಓಕೆ. ಅದು ಒಂದು ವೇಳೆ ಕಟ್ಟಿಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು. ನಾನು ಈ ಬಿಲ್ಡಿಂಗ್ ಕಟ್ಟಿದ ಪ್ರಭು ನನ್ನಿಂದ ಕಳ್ಸೋದ ದೇವ್ರು ಹೇಳ್ತಾನೆ, ಬೇಡ ಮಗನೇ, ಇಲ್ಲೇ ಇಲ್ಲ, ಬೇಡ ಮಗಳೇ, ಇಲ್ಲೇ ಇರಲಿ. ಎಲ್ಲ ಹೇಳ್ರಿ. ದೇವರ ರಾಜ್ಯ ಬರೀ ಮಾತಿನಲ್ಲಿದೆಯಾ, ಶಕ್ತಿಯಲ್ಲಿದೆಯಾ?
ನೀನು ಇಲ್ದ್ರೂ ದೇವರಿಗೆ ಸಹಾಯ ಮಾಡುವ ಶಕ್ತಿ ನಿನ್ನಲ್ಲಿರಬೇಕು. ಒಂದು ಡೆಡಿಕೇಶನ್ ಒಪ್ಪಲ್ಲ. ಕೃಷಿ ಮಾಡುವವರಿಗೆ ಪ್ರೋತ್ಸಾಹ ಮಾಡುವ ಗುಣ ಇರ್ಬೇಕು ನಿನಗೆ. ಕೃಷಿ ಮಾಡುವವರಿಗೆ ಇಂಪ್ರೆಸ್ ಮಾಡುವ ಒಂದು ಗುಣ ಇರ್ಬೇಕು ನಿನಗೆ. ಬಲಪಡಿಸುವ ಸ್ವಭಾವ ನಿನಗಿರ್ಬೇಕು. ಸೇವೆಯನ್ನು ಬಲಪಡಿಸುವ ಸ್ವಭಾವ ನಿನಗಿರ್ಬೇಕು. ಯಾರು ಹಾಳಾಗೋದ್ರೆ, ಯಾರು ಸತ್ತೋದ್ರೇನಂತ ಆ ಗುಣ ನಿನಗಿದ್ರೆ ಮೊದಲು ಸಾಯೋದು ನೀನೇ. ಹಲ್ಲೆಲೂಯಾ. ಮೊದಲು ಸಾಯೋದು ನಾವೇ. ಅದನ್ನು ಬಹಳ ಕೇರ್ಫುಲ್ ಆಗಿ. ನೆಕ್ಸ್ಟ್ ವಚನ ಫಿಲಿಪಿಯವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಫಿಲಿಪಿಯವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಫಿಲಿಪಿಯವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಸತ್ಯ ಸಾಯುಜನೆ. ಫಿಲಿಪಿ 4:3. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ ಮುಂತಾದ ನನ್ನ ಜೊತೆಗೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಅಲ್ಲೋ ಈ ಕಡೆ ನೋಡಿ, ಒಬ್ಬರು ಸ್ಪಷ್ಟವಾಗಿ ವಾಕ್ಯ 4:3. ಸತ್ಯ ಸಮಾಜನ ಏನು ಓದಲ್ಲ ನೀವು? ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು. ಯಾರು ಸಹಾಯಕನಾಗಿರ್ಬೇಕು ಅವರಿಗೆ? ಸತ್ಯ ಸಂಯೋಜನೆ. ಯಾರು ಅವರು? ಬೈಬಲ್ ಅಲ್ಲಿ ಒಂದಲ್ಲ ಆ ಹೆಸರು ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಬೈಬಲ್ 66 ಪುಸ್ತಕ ಆದಿಕಾಂಡದಿಂದ ಪ್ರಕಟಣೆ ಬರೆದ ಗ್ರಂಥದವರೆಗೆ ನಾವು ಓದುವುದಾದ್ರೆ ಈ ಹೆಸರು ಎಲ್ಲಿ ಇಲ್ಲ, ಇಲ್ಲಿ ಮಾತ್ರ ಮೆನ್ಷನ್ ಆಗಿದೆ. ಬ್ರದರ್ ಕರೆಕ್ಟ್ ಅಲ್ಲ? ಇಲ್ಲಿ ಮಾತ್ರ ಮೆನ್ಷನ್ ಆಗಿದೆ. ಈ ಒಂದು ಸಂತಾಪವನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಪೌಲನು ಫಿಲಿಪಿ ಸಂಘಕ್ಕೆ ಹೇಳ್ತಾ ಇದ್ದಾನೆ. ಒಂದು ವೇಳೆ ನೀವು ಕೈ ಬಿಡ್ಬೋದು, ದೇವರು ಕೈ ಬಿಡಲ್ಲ ಎಂಬ ಸೂಚನೆ. ದೇವರ ನಾಮ ಈ ರೀತಿ ಅದನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ. ನೀವು ಕೈ ಬಿಡ್ಬೋದು, ನೀವು ಕೊಡದೇ ಇರ್ಬೋದು, ನಿಮ್ಮ ಮನಸ್ಸು ಕಠಿಣವಾಗಿರ್ಬೋದು. ಯಾಕೆ ಕೊಡ್ಬೇಕು ಅನ್ನೋ ಮನಸ್ತತ್ವ ನಿಮ್ಗೆ ಇರ್ಬೋದು. ಬರೀ ಮಾತಿನಲ್ಲೇ ಸುಧಾರಣೆ ಮಾಡಿ ಸಂಡೆ ಬಂದು ಹಂಗೆ ಹೋಗ್ಬೋದು, ತೊಂದರೆ ಇಲ್ಲ. ತೊಂದರೆ ಇಲ್ಲ, ಇದಕ್ಕೇನು ತೊಂದರೆ ಇಲ್ಲ. ನೀವು ಹಂಗೆ ಮಾಡಿ ನನಗೆ ಇನ್ನೂ ಆಶೀರ್ವಾದ. ದೇವರು ಪೌಲನು ಹೇಳ್ತಾನೆ. ಆ ವಾಕ್ಯ ಓದು 3. ಅವರಿಗೆ ಸಹಾಯಕನಾಗಿರಬೇಕೆಂದು ನನ್ನನ್ನು ಕೇಳಿಕೊಳ್ಳುತ್ತೇನೆ. ಯಾರನ್ನು ಕೇಳಿಕೊಳ್ತಾ ಇದ್ದಾನೆ? ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು? ಪೌಲನು. ಕೆಲವರು ಬರೀ ಮಾತು ಸವಿ ನೋಡ್ರಿ, ಮಂತ್ಲಿ ಒಂದ್ಸಲ ಕರ್ತನ ಮೇಜ್ ಇಟ್ಟಿರ್ತಾನೆ. ಮಂತ್ಲಿ ಒಂದ್ಸಲ ಕರ್ತನ ಮೇಜಿಗೆ ಆದರೂ ದೇವ್ರ ಸೇವಕೃತ ತಿಂಗಳೆಲ್ಲ ಪ್ರಾರ್ಥನೆ ಮಾಡಿಸ್ಕೊಂಡಿದ್ವಿ. ಪಾಪ ಏನಾದ್ರು ಸಹಾಯ ಮಾಡಿ ಅವ್ರಿಗೆ ಭಾಷೆ ಪ್ರಾರ್ಥನೆ ಮಾಡ್ತಾ ಹೊರಟಿಷ್ಟ ಸ್ವಲ್ಪ ನಿಮ್ಮ ಕುಟುಂಬ ನಡಿಬೇಕಲ್ಲ ಪಾಪ. ಇದೆಯಾ ಮನಸ್ಸನ್ನು? ಪ್ರಾರ್ಥನೆ ಊಟ ಕಾರಣ ಬೇಡ್ಬಾರ್ದು ಹೋಗೋಣ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನೀವು ಬರೀ ಮಾತಿನಲ್ಲಿ ದೇವರ ರಾಜ್ಯ ಇಲ್ಲ. ಮಾತಿನಲ್ಲಿ ದೇವರ ರಾಜ್ಯ ಇಲ್ಲವೇ ಇಲ್ಲ. ಕ್ರಿಯೆದಲ್ಲಿ ಶಕ್ತಿಯಲ್ಲಿದೆ. ನೀನು ಕೊಡುವಾಗ ದೇವರ ಸೇವಕರು ಅನೇಕರಿಗೆ ಸುವಾರ್ತೆ ಹೇಳಲಿಕ್ಕೆ ಅವಕಾಶ ಇರ್ತದೆ. ಸಂತೋಷದಿಂದ ಸೇವೆ ಮಾಡಲಿಕ್ಕೆ ಕೂಡ ಅನುಕೂಲವಾಗ್ತದೆ. ಅವರು ಒಣ ಕಂಕಣ ನಿಮ್ಮನ್ನ ಎದುರು ನೋಡ್ತಾ ಇದ್ರೆ, ದೇವರು ನಿಮ್ಮನ್ನ ಎದುರು ನೋಡ್ತಾ ಇದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿರೋದು. ಯಾರಾದ್ರೂ ಒಬ್ರು ಸಹಕಾರಿ ಆಗಿರ್ಬೇಕು ನಮ್ಮ ಸಭೆಯಲ್ಲಿ. ಯಾರೊಬ್ರು ಯಜಮಾನರಂತೆ ಸಭೆಯಲ್ಲಿ ಇರಬೇಕು. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇವನು ನನ್ನ ಕೂಡ ಸುವಾರ್ತೆಯಲ್ಲಿ ಪಾಲುದಾರನಾದರೆ ಕಷ್ಟಪಟ್ಟಿದ್ದಾನೆ. ಇವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಓದು ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಏನ್ ಮಾಡ್ತಂತವ್ರು? ಹಲೋ, ಈ ಪ್ರಯಾಸ ಎಷ್ಟು ಜನಕ್ಕಿದೆ? ಎಷ್ಟು ಜನಕ್ಕೆ ಸುವಾರ್ತೆ ಪ್ರಯಾಸ ಇದೆ? ಒಂದು ವೇಳೆ ಸುವಾರ್ತೆ ಹೋಗೋರ್ನಾದ್ರೂ ಇಂಪ್ರೆಸ್ ಮಾಡ್ಬೇಕಲ್ಲ. ಹೋಗೋ ಅಷ್ಟೇ, ಸೇವೆ ಮಾಡಿ. ನಾವಿದು ಭಯಪಡ್ಬೇಡಿ. ಇನ್ನೊಂದು ಸಂದರ್ಭ ನಮ್ಗೆ ತಿಳಿಸಿ, ಫೋನ್ ಮಾಡಿ, ಕಾಲ್ ಮಾಡ್ರಿ. ಅಟ್ಲೀಸ್ಟ್ ನಿನ್ನೆ ರಾತ್ರಿ ಕಾಲ್ ಮಾಡ್ರಿ. ಇವತ್ತು ಬೆಳಿಗ್ಗೆ ಆದ್ರೂ ಕೂಡ ಪುಣ್ಯಾತ್ಮನ ಕಾಲ್ ಎತ್ತಂಗಿಲ್ಲ. ಏನ್ ದೈವ ಮನಸ್ಸರಿದೆಯಲ್ಲ.
ನಿಜ ಇದೆಲ್ಲ ಒಂದು ಸೈತಾನನ ಸ್ವಭಾವ. ಬಲವಾಗಿ ಸೈತಾನ ಬಿಟ್ಟಿದ್ದಾನೆ. ದೇವರ ಸೇವೆ ಹೆಂಗಿರ್ಬೇಕಂದ್ರೆ ಉತ್ತೇಜನಕರವಾಗಿ ಸಂತೋಷದಿಂದ ನಿಮ್ಮ ಮಧ್ಯದಲ್ಲಿ ಒಬ್ಬ ಸೇವಕರಂದ್ರೆ ಆತನ ಸಂತೋಷವಾಗಿರ್ಬೇಕು. ಇಬ್ರಿ ಬರೆದ ಪತ್ರಿಕೆ 13ನೇ ಅಧ್ಯಾಯ ಇರಬೇಕು. 17ನೇ ವಚನದಲ್ಲಿ ನಿಮ್ಮ ಸೇವಕರು ದುಃಖ ಪಡದಂತೆ ನೋಡಿಕೊಳ್ಳೋದೇ ನಿಮ್ಮ ಜವಾಬ್ದಾರಿ. ಎಲ್ಲರ ಜವಾಬ್ದಾರಿ, ಪ್ರತಿಯೊಬ್ಬರ ಜವಾಬ್ದಾರಿ. ಹಲೋ, ನಮ್ಮ ಮನಸ್ತತ್ವ ಹೆಂಗಿದ್ರು ನೀವು ಅರ್ಥ ಮಾಡಲಿಲ್ಲ ಅಂದ್ರೆ ಎಷ್ಟು ಈಗ 20 ಮಂದಿ ಮಕ್ಕಳಿದ್ದಾರೆ ನನಗಂದ್ರೆ ಅವರಲ್ಲಿ ಒಬ್ಬರು ಕೂಡ ಅನುಕೂಲವಾದವ್ರಿಲ್ಲ ಅಂದ್ರೆ ವ್ಯರ್ಥ ಅಲ್ವಾ? ಯಾರೊಬ್ಬರು ಅನುಕೂಲವಾಗಿರ್ಬೇಕು. ಒಂದು 4-5 ಜನ ಇಲ್ಲದೆ ಹೋದ್ರು, ಒಂದು 4-5 ಜನ ಇಲ್ಲದೆ ಹೋದ್ರೆ ಇನ್ನೊಂದು 3-4 ಅನುಕೂಲವಾಗಿರ್ಬೇಕಲ್ಲ. ಹೌದು, ಅವ್ರ ಸ್ಥಿತಿಗತಿಗಳು ಏನ್ ಮಾಡಿದ್ರೆ ಹೆಂಗಿರ್ತದೆ ಪಾಪ. ಅವ್ರ ಕಾರಣ ಅಲ್ಲೆಲ್ಲೂಯ್ಯ. ಯಾವಾಗಲೂ ನಿಮ್ಗೆ ಬ್ಲೆಸ್ಸಿಂಗ್ ಹೊರತು ಇತರರ ಕಷ್ಟಗಳಲ್ಲಿ ಇತರರಿಗಾಗಿ ನಾವು ಕೃಷಿ ಮಾಡ್ತಾ ಇಲ್ಲ. ನಾನು ನಿಮ್ಮೆಲ್ಲರಿಗಾಗಿ ಕೃಷಿ ಮಾಡ್ತಾ ಇದ್ದೀನಿ. ಎಲ್ಲ ಬಿಟ್ಟಿದ್ದೀನಿ, ನಿರಾಕರವಾಗಿ ನಿಂತಿದ್ದೀನಿ. ಅಟ್ಲೀಸ್ಟ್ ನಾನು ಮಾಡೋದ್ರ ಡ್ಯೂಟಿ ಕೂಡ ಬಿಟ್ಟು ಸೇವೆ ಇದೆ. ದೇವ ನೀನು ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು. ಬಟ್ ನೀವೆಲ್ಲರೂ ದುಡಿತಾ ಇದ್ದೀರಿ. ವಾರ ಬಂತಂದ್ರೆ ಒಂದು 20 ರೂಪಾಯಿ, 20 ರೂಪಾಯಿ ಇಲ್ಲ 10 ರೂಪಾಯಿ, ಲಾಸ್ಟ್ಗೆ 5 ರೂಪಾಯಿ. ನಮ್ಮ ತಾಯಿ ಒಂದ್ಸಲ 10 ರೂಪಾಯಿ ತಗೊಂಡ್ಬಿಟ್ಟಿನಿ ಬೈಬಲನ್ನು. ನಮ್ಮ ನೀರೋ ಮಂಚಿ 10 ರೂಪಾಯಿ ತಂದಿದ್ದಾಳೆ ಕಾಣಿಕೆ, 10 ರೂಪಾಯಿ ತಗೊಂಡ್ಬಿಡಿ. ನಾನು ಹೇಳ್ತೀವಿ ನೋಡೋಣ ಏನ್ ಮಾಡ್ತಾರೋ. ಹುಡುಕ್ತಾ ಇದ್ದಾಳೆ, ಬೈಬಲಲ್ಲಿ ಹುಡುಕ್ತಾ ಇದ್ದಾಳೆ, 10 ರೂಪಾಯಿ ಸಿಗ್ತಾ ಇಲ್ಲ ಪಾಪ. ಒಳ್ಳೆ ವಚನ ಕೇಳಿದ್ರು, ಒಳ್ಳೆ ಆರಾಧನೆ ಮಾಡಿದ್ರು, 10 ರೂಪಾಯಿ ಕಳಪಳ ಹುಡುಕ್ತಾ ಇದ್ದಾಳೆ ಬೈಬಲಲ್ಲಿ. ನಾನು ತಕೊಂಡ್ಬಿಟ್ಟಿದ್ದೀನಿ. ಬೇರೆ ದುನಿಯಾದ ಏನಂದ್ರೆ ಆದ್ರೆ ಪಡಲ್ಲ. ಇದೇ 10 ರೂಪಾಯಿ ದೇವರದ್ದು, ಅದ ಹೆಸರು ಕೂಡ ಬರೆದಿರ್ಬೋದು. ಒಂದು ಬೇರೆ ನೀವು ಮಾಡುವ ಕ್ರಿಯೆ ನಿಮ್ಮನ್ನು ನಿಂಬಾಲಿಸ್ತದೆ. ನೀವೇನ್ ಬಿಡ್ತಾ ಇದ್ದೀರಿ ದಿನ ಅದೇ ನಿಮಗೆ ಬರ್ತದೆ. ಇದು ಮರಿಬಾರದು. ಒಬ್ಬ ಸೇವಕನು ನಿಮ್ಮ ಮಧ್ಯದಲ್ಲಿ ಇದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ನಿಮ್ಗೆ ಆಶೀರ್ವಾದ ಅದು. ಅವನನ್ನು ಅದೇ ಹೇಳ್ತದಾನೆ. ಫಿಲಿಪ್ಪಿ ಸಂಘದಲ್ಲಿ ಒಬ್ಬ ಸೇವಕನಿಗೆ ಸಹಾಯವಾದಂತ ಅವನ ವಿಷಯದಲ್ಲಿ ಹೇಳ್ತದಾನೆ, ಅವನು ಕೂಡ ಅವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ನಾನು ಜೀವಬಾಧ್ಯರ ಪಟ್ಟಿಯಲ್ಲಿದ್ದೀನಿ. ನೀವೆಲ್ಲರೂ ಅಲ್ಲೇ ಇರಬೇಕೆಂಬುದೇ ನನ್ನ ಆಸೆ. ನಿಮಗಾಗಿ ನಾನು ಪ್ರತಿದಿನ ಕೃಷಿ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮ ಪಾಪಗಳು ಕ್ಷಮಿಸೋದಕ್ಕಾಗಿ, ನಿಮ್ಮ ಕುಟುಂಬ ಆರೋಗ್ಯಕ್ಕಾಗಿ, ನಿಮ್ಮ ಆಯಸ್ಸಿಗಾಗಿ, ಏನೇ ರೋಗ ಕಷ್ಟ ಸಂಕಟ ಹಿಂಸೆ ಬಂದರೂ ನಿಮಗಾಗಿ ಪ್ರಾರ್ಥನೆ ಮಾಡೋರು ಯಾರಾದ್ರೆ ಅವರು ಸೇವಕರೇ. ಎಲ್ಲ ಏನ್ ಮನೆ ಎಲ್ಲ ಹಬ್ಬ ಹರಿದಿನಗಳು ಮಾಡ್ತೀವಿ, ಸ್ವೀಟ್ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ನಾವು ಮನೆಯಲ್ಲಿ ಯಾವ ಹಬ್ಬ ಮಾಡಲ್ಲ, ಏನು ಸ್ವೀಟ್ ಮಾಡಲ್ಲ, ಮಕ್ಕಳಿಗೆ ಕೇಳಿದ್ರು ಮಾಡಿಕೊಡಲ್ಲ. ನಾವು ಹಬ್ಬ ಮುಂಚೆ ಯಾರಾದ್ರೂ ಸೇವಕರಿದ್ದಾರೆ, ಜ್ಞಾಪಕ ಮಾಡಿ ಫಸ್ಟ್ ಏನೋ ಸಹಾಯ ಮಾಡಿ ಪಾಪ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಒಂದು ಕಠಿಣಾತ್ಮರಂತ ಹೇಳಿರೋದು. ನಾನು ನನ್ನ ಸೇವೆ 12 ವರ್ಷ ಅನುಭವದಲ್ಲಿ ಈ ಊರಂತ ಕಠಿಣಾತ್ಮ ನಾನು ಇಲ್ಲಿ ನೋಡಿ ಮತ್ತೆ ಮುಂದೆ ನೋಡೋದು ಕೂಡ ಇಲ್ಲ. ನೆಕ್ಸ್ಟ್ ಇಲ್ಲೇನೋ ಸೇರಿರೋದು. ನನಗೆ ಹಿಂದೊಂದು ಮುಂದೊಂದು ಆಡಿನ ಅಭ್ಯಾಸ ಇಲ್ಲ. ನನಗೆ ಲೈವ್ ನೋಡ್ತಾ ಇದ್ದೇನೆ. ಈ ಊರ ಹೆಸರು ಹಳೇ ತೋರೋಚೆ. ಇಲ್ಲೆಷ್ಟು ಮೋಸತನ, ಇಲ್ಲೆಷ್ಟು ಗುಂಡಾಗಿರಿ, ಇಲ್ಲೆಷ್ಟು ರೌಡಿಶಮ್ ಯಾವ ಊರಲ್ಲಿಲ್ಲ. ಇಲ್ಲಿ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಬೆನ್ನಿದೆ ಮಾತ್ರ ಚೂಡಾಗಿರ್ತಾರೆ. ಹೆಂಗಾಗಿರ್ತಾರೆ ಗೊತ್ತಾಗಲ್ಲ. ಆ ನೋವು ತಾಳಿ 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 ಸಾಕಾಗಿದೆ. ಅದೇ ದುಃಖಭರಿತವಾದ ವಾಕ್ಯದಿಂದ ದೇವರು ನಮ್ಮ ಹತ್ರ ಮಾತನಾಡ್ತಾರೆ. ಇಂಥವ್ರ ಮಧ್ಯದಲ್ಲೇ ಸೇವೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಯಲ್ಲಿ ಬೈಬಲ್, ಹೃದಯದಲ್ಲಿ ಚೂರಿ, ಕತ್ತಿ, ಚಾಕು. ಎದಕ್ರಿ ನಮ್ಮ ಜೀವಿತ? ಸ್ವಲ್ಪ ಜೀವಿತ ಇದೆ. ಕುಲಂಕುಷವಾಗಿ ಪರಸ್ಪರ ಪ್ರೀತಿ, ಪ್ರೇಮ, ಸಂತೋಷ, ಸಮಾಧಾನ, ಆಪ್ಯಾಯತೆಯಿಂದ ಬದುಕಿದ್ರೆ ಆ ಜೀವನ ಹೆಂಗಿರ್ತದೆ ಗೊತ್ತಾ? ಸ್ವರ್ಗ ಪರಲೋಕಲ್ಲಿ ಇದೆ. ಪರಲೋಕಲ್ಲಿ ಇದೆ ರೀ. ಓದು ಬಾ. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೇಮೆನ್ಸ್ ಮುಂತಾದ ನನ್ನ ಜೊತೆಗೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿವೆ. ಯಾರ್ಯಾರು ಸುವಾರ್ತೆ ಕೆಲಸದಲ್ಲಿ ಆ ವ್ಯಕ್ತಿ ಜೊತೆಗೆ ಭಾಗಿಯಾಗಿದ್ದಾರೋ ಆ ವ್ಯಕ್ತಿ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಆ ಹೆಸರು, ಆ ವ್ಯಕ್ತಿಗಳ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಮೆನ್ಷನ್ ಆಗಿರಬೇಕು. ಒಂದು ಆಮೇಲೆ ಹೇಳಿದ್ರು
ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದೇವೆ. ಯಾವಾಗ ನಾವು ಕೃಷಿಸಿ ಇತರರಿಗಾಗಿ ಸಮರ್ಪಣೆ ದೇವರು ನಂಬಿದೀವಿ ನಾವು, ಅನ್ಯವರಲ್ಲ ನಾವು, ಅನ್ಯ ಜನರಲ್ಲ. ಅವ್ರು ಹೇಳ್ತಾರೆ ಅಲ್ಲಿಗೆ ಅದೇನು ಕೊಡ್ತೀಯ, ಇದೇನು ಕೊಡ್ತೀಯ, ಅದೇನು ಮಾಡ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ ಹೇಳೋದಷ್ಟೇ, ಕೊಡ್ಸಲ್ಲ. ಸಂಡೆ ಬಂತಂದ್ರೆ ಆಯ್ತು ಪ್ರಾರ್ಥನೆ ಮಾಡಿಸಿ ಎಲ್ಲಕ್ಕೆ ಏನೋ ಒಂದು ಸರ್ಕಂದು ಹೋಗ್ಬಿಡು. ಅವ್ರು ಹೆಂಗೆ ಸಂಡೆ ಬಂದ್ರೆ ಒಂದು 20 ರೂಪಾಯಿ ಇಲ್ಲ 10 ರೂಪಾಯಿ 10-20 ಆಯ್ತು ಲಾಸ್ಟ್. ಅವ್ರ ಟಾರ್ಗೆಟ್ 50 ಅಂದ್ರೆ 100 ಅಂದ್ರೆ ದೊಡ್ಡದು. 100 ಅಂದ್ರೆ ಅದು $1 ಮಿಲಿಯನ್ ಇದ್ದಂಗೆ. ಎಷ್ಟು? $1 ಮಿಲಿಯನ್ ಕೊಟ್ಟಿದ್ದೀನಿ ನಾವು ಫೀಲಿಂಗ್ ಅಲ್ಲಿ ಇರ್ತಾರೆ ಅವರು. 100 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಕಾಣಿಕೆ ಯಾರಾದ್ರು ಕೊಟ್ರೆ $1 ಮಿಲಿಯನ್ ಕೊಟ್ಟಿದ್ದೀನಿ ಇವತ್ತು ಸೇವಕನಿಗೆ ಎಂಬ ಗರ್ಜನೆ ಅವರಿಗೆ ಕಾಣ್ತದೆ. ಹೋಗೋ ಬರುವಾಗ ದೇವರು ನೀನೇನು ಬಿದ್ದಿತ್ತೀಯೋ ಅದನ್ನೇ ಕೊಯ್ಬೇಕಾಗ್ತದೆ. ಸೇವೆ ನೀನು ಯಾವಾಗ ಸಂತೋಷದಿಂದ ಮನವರಿಕೆಯಿಂದ ದೇವರ ಸೇವೆಗೆ ಸಮರ್ಪಣೆ ಮಾಡ್ತೀವೋ ನೀನು ಸಂತೋಷ ಕೂಡ ಹಂಗೆ ಇರ್ತದೆ. ಯಾರು ಕಿತ್ಕೊಳ್ಳಕ್ಕಾಗಲ್ಲ, ನೀನು ಯಾರು ಮೋಸ ಮಾಡೋಕ್ಕಾಗಲ್ಲ, ನೀನು ಯಾರು ಅಲ್ಲಿ ನಿಲ್ಸಕ್ಕಾಗಲ್ಲ. ಇದು ದೈವ ಕೃಪೆ ನಿನ್ನ ನೆತ್ತಿದ್ದು. ನಾನು ಹಂಗೆ ಪ್ರಭಾ ಈ ವಾರ 300 ಮಂದಿ ದೇವರಿಗೆ ಸ್ತೋತ್ರ. ಇದೇ ನನಗೆ 3,000 ಕಾಣಿಕೆ ಅಂತ ಹೇಳಿದೆ. ನಮ್ಮ ಪಾಸ ಮುಂದೆ ಹಂಗೆ ಇದು 3,000 ಕಾಣಿಕೆ. ಹಲ್ಲೆಲೂಯಾ. ಇದು 3 ಲಕ್ಷ ಕಾಣಿಕೆ. ನೋಡ್ರಿ, ನೀವೆಲ್ಲರೂ ದುಡಿತಾ ಇದ್ರಿ, ಹೆಂಗ್ ಬದುಕ್ತಾರೋ ಗೊತ್ತಿಲ್ಲ. ನಾನು 300-400 ರೂಪಾಯಿದಲ್ಲೇ ಜೀವನ ಕರೆಕ್ಟ್ ಆಗಿದೆ. ಮತ್ತೆ ಏನು ಗೊತ್ತಿಲ್ಲ. ಕ್ರೈಸ್ತಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರಾಜ ಎಲ್ಲಿ ಹೇಳಿದ್ರೆ ಮಾತಿನಲ್ಲಿಲ್ಲ. ಓಕೆ, ನೆಕ್ಸ್ಟ್ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. ಕೊನೆಯದಾಗಿ ನಾವು ಮುಗಿಸ್ಕೊಳ್ಳೋದು ಬೇಗನೆ. ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರಿದೆಯಾ? ನಿನ್ಗೆ ವಯಸ್ಸು ಹೋಗಿರ್ಬೋದು, ನೀನು ಹೆಂಗೆ ಇರ್ಬೋದು, ಆ ಹೆಸರು ಅಲ್ಲಿ ಇಲ್ಲ ಅಂದ್ರೆ ನೀನು ವೇಸ್ಟ್. ಆ ಹೆಸರು ಇರುವ ತರ ಪ್ರಾರ್ಥನೆ ಮಾಡು. ಇವತ್ತಿನಿಂದಾದ್ರೂ ಪ್ರಾರ್ಥನೆ ಮಾಡು, ಪ್ರಯಾಸ ಪಡು, ಕೃಷಿಸಿದವರಿಗಾಗಿ ಪ್ರಾರ್ಥಿಸು, ಸಭೆಗಾಗಿ, ಸೇವಕರಿಗಾಗಿ, ದೇಶಕ್ಕಾಗಿ, ಜನರಿಗಾಗಿ, ಆ ನಾಡಿಗಾಗಿ, ಮುಂತಾದ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸು. ದೇವರಿನ ಪ್ರಯಾಸ ನೀನು ಕರಗಬೇಕಷ್ಟೇ. ಸೇವೆ ನೀನು ಕರಗಿದ್ರೆ ಅಲ್ಲಿ ಬೆಲೆ ನಿನಗೆ. ಹಲ್ಲೆಲೂಯಾ. ಮೇಣಬತ್ತಿ ಕರಗ್ತಾನೆ ಬೆಳಕು ಕೊಡ್ತದೆ. ಕರಗಬೇಕು ನೀನು ಸೇವೆಯಲ್ಲಿ ಕೃಷಿಸ್ಬೇಕು. ಸೇವೆ ನಂದಲ್ಲ, ಸೇವಕನಂತ ಅನೇಕರು ಅದು ಅಂದ್ಕೊಳ್ಳೋದು. ನೀವು ಮುಚ್ಚುತ್ತಾನ ಸೇವೆ ನಿಮ್ಮೆಲ್ಲರೂ. ಯಾಕೆ ನಾವೇ ಕರ್ಕೊಂಡ್ಬರ್ಬೇಕು ಆತ್ಮಗಳ ಸೇವೆ? ನೋ, ಅದು ನಿಮ್ಮ ದೊಡ್ಡ ಹುಚ್ಚುತನ. ನೀವು ಕರ್ಕೊಂಡ್ಬಂದ್ರೆ ನಿಮಗೆ ಪರಲೋಕ ರಾಜ್ಯ. ಹಲ್ಲೆಲೂಯಾ. ನೆಕ್ಸ್ಟ್ ಓಕೆ 10:20 ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು. ನೋಡ್ರಿ, ನಾವು ಅನೇಕ ಸಲ ಆರಾಧನೆ ಮಾಡುವಾಗ ದೆವ್ವಗಳು ಬಿಟ್ಟು ಹೋಗಿರೋ ದೇವರ ಸಂತೆಯಲ್ಲಿ. ಹೀಗೆ ಅಲ್ಲ, ನಾನು ಪ್ರಾರಂಭದ ಸೇವೆಯಿಂದ ನಾನು ಮುಟ್ಟದಿದ್ರು ದೈವ ಪ್ರಸನ್ನತೆ ದೆವ್ವಗಳನ್ನು ನೋಡಿಸ್ತದೆ. ಆಗ ನನಗೆ ಏನ್ ಬರ್ಬಾರ್ದು ಅಂತ, ಅಹಂಕಾರ ಬರ್ಬಾರ್ದು ಅಂತ. ಏನು ಆರಾಧನೆ ಮಾಡಿಬಿಟ್ಟು ವಾಕ್ಯ ಇರ್ತದೆ. ಆಗ ನಾನು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದ್ದೇನು ಗೊತ್ತಾ? ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಾ? ಅದೇ ಸ್ವಾಮಿ ಹೇಳ್ತಾರೆ. ಓದ್ರಿ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡ್ರಿ ಎಂಬುದಾಗಿ ಹೇಳಿದನು. ಪರಲೋಕದಲ್ಲಿ ನಮ್ಮ ಹೆಸರಿದ್ದಾಗ ಮಾತ್ರ ನಿಜವಾದ ಸಂತೋಷ ಒಬ್ಬ ವ್ಯಕ್ತಿಗಳಿರುವ ಪ್ರತಿಯೊಬ್ಬರಿಗೆ. ಆ ಹೆಸರು ಇಲ್ಲದೆ ಹೋದ್ರೆ ನಮಗೆ ಸಂತೋಷ ಇಲ್ಲ. ಎಲ್ಲರೂ ಒಂಥರ ಇವತ್ತು ಎಲ್ಲರೂ ಹೇಳುವ, ಪ್ರಭಾ ನನ್ನ ಹೆಸರು ಪರಲೋಕದಲ್ಲಿ ಇದೆಯಾ ಇಲ್ವಾ? ನಾನು ನಂಬ್ತಾ ಇದ್ದೀನಿ, ನನ್ನ ದೇವರು ಪರಲೋಕದಲ್ಲಿ ನನ್ನ ಹೆಸರನ್ನು ಬರೆಯಲ್ಪಟ್ಟಿದ್ದಾನೆ. ಇದೆಲ್ಲ ನಮ್ಮ ನಿಂಬಲಿಸುವ ನೀವೆಲ್ಲರೂ ಫಾಲೋವರ್ಸ್ ಎಲ್ಲರೂ ಕೂಡ ನಿಮ್ಮ ಹೆಸರು ಕೂಡ ನೀವು ಬರೆಯಲ್ಪಟ್ಟಿರ್ಬೇಕು. ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕಿಂಬಲಾಗಿ ಪ್ರತಿದಿನ ಕೃಷಿಸ್ತಾ ಇದ್ದೀನಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಮಗಾಗಿ ಸೇವೆ ಮಾಡ್ತಾ ಇದ್ದೀನಿ, ನಿಮಗಾಗಿ ನಿಂತಿದ್ದೀನಿ. ಹಲ್ಲೆಲೂಯಾ. ಎಂದೋ ಓಡಬೇಕಾಗಿತ್ತು ಇಲ್ಲಿಂದ. ಯಾಕೆ ನಿಲ್ಲಿಸಿದ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಮಲ್ಲಿ ಕೆಲವರು ಬೇಲಿಯದ್ದು ಹೊಲ ಮೇದಂತೆ. ಹಾಕಿದ ಬೇಲಿ ಹೊಲ ಮೇಯ್ತಾ ಇದ್ರೆ ಯಾರು ಕಾಣುವಂತ ಯಾರು ಹಿಡಿಬೇಕು ಹೇಳ್ರಿ? ಪ್ಲೀಸ್, ನೀವು ನನಗಿನ ದೊಡ್ಡವರು. ಈ ದಿನ ನೀವೇನ್ ಮಾಡ್ತಾ ಇದ್ರೆ ಅದು ನಿಮಗಿಂದ್ರು ನಿಮ್ಮ ಮೊಮ್ಮಕ್ಕಳಿಗೆ ಬರ್ತದೆ, ನಿಮ್ಮ ಮೊಮ್ಮಕ್ಕಳಿಗಿಂದ್ರು ನಿಮ್ಮ ತಲೆಮಾರುಗಳವರಿಗೆ ಬರ್ತದೆ. ನೀವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನಿಲ್ಲ.
ನೀವು ಹೋಗ್ರಿ, ಸಾಯಿಗೆ ತೊಂದರೆ ಇಲ್ಲ. ನೀವು ಸತ್ತ ಮೇಲೆ ಮತ್ತೆ ನಿಮ್ಮ ಕುಟುಂಬವನ್ನು ಅದನ್ನು ಹಿಂಬಾಲಿಸ್ತಾರೆ. ಹಾಗಾಗಬಾರ್ದು. ನೀವು ಆಶೀರ್ವದಿಸಲ್ಪಡ್ಬೇಕು, ನೀವು ಆಶೀರ್ವಾದ ಹೊಂದಬೇಕು. ನಿಮ್ಮ ಮೂಲಕ ಕುಟುಂಬದ ಮೂಲಕ ಓಣಿ ಮೂಲಕ ಊರು ಆಶೀರ್ವಿಸಲ್ಪಡ್ಬೇಕು. ಇದು ದೇವರ ಆಸೆ. ಬಂಡತನಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಬಂಡತನಕ್ಕೆ ದೇವರು ಕರೆದಿದ್ದಾನ? ದೇವರ ಆಲೋಚನೆ ಬೇರೆ ಇದೆ. ನೆಕ್ಸ್ಟ್ ವಾಕ್ಯ, ಎಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 23ನೇ ವಚನ. ಒಂದು ಕೀರ್ತನೆ 50 ವಾಕ್ಯ ಕೊನೆಯದಾಗಿ ನಾವು ಮುಗಿಸ್ಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಬ್ರಿಯರ ಪತ್ರಿಕೆ 12ನೇ ಅಧ್ಯಾಯ 23ನೇ ವಚನ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ನೋಡಿ, ಆತನು ಯಾರಂತ ಒಂದ್ಸಲ ಆಲೋಚನೆ ಮಾಡ್ಬೇಕಾ? ನ್ಯಾಯಾಧಿಪತಿ ಅಂತ ಆತನು. ಜಡ್ಜ್. ಹಲ್ಲೆಲೂಯಾ. ಜಡ್ಜ್. ಈ ಕೋರ್ಟ್ ಅಲ್ಲ, ನನ್ನ ಕಡೆ ನೋಡಿ, ಈ ಕೋರ್ಟ್ ಅಲ್ಲ, ಈ ಕೋರ್ಟ್ ಜಡ್ಜ್ ಅಲ್ಲ, ಹೈಕೋರ್ಟ್ ಜಡ್ಜ್ ನಮ್ಮ ಯೇಸು ಸ್ವಾಮಿ. ಯಾವ ಕೋರ್ಟ್ ಜಡ್ಜ್? ಹೈಕೋರ್ಟ್ ಜಡ್ಜ್ ನಮ್ಮ ಯೇಸು ಸ್ವಾಮಿ. ಮರಿಬೇಡ್ರಿ, ಯಾರು ಮರಿಬೇಡ್ರಿ. ಓಕೆ, ನೆಕ್ಸ್ಟ್. ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ. ಇದು ಕೂಡ ನಿನಗೆ ಬಹಳ ಪ್ರಾಮುಖ್ಯ. ನೀತಿವಂತರ ಆತ್ಮಗಳ ಬಳಿಗೂ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ, ಹೆಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದ ರಕ್ತ, ಯೇಸು ಕ್ರಿಸ್ತನ ರಕ್ತ. ಚಪ್ಪಾಳೆಯನ್ನು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ನೋಡಿದ್ದೀರಾ? ಹಲ್ಲೆಲೂಯಾ. ಯಾರಂತ ಆತನು? ಹೊಸ ಒಡಂಬಡಿಕೆಗೆ ಮಧ್ಯಸ್ಥನು, ಪರಲೋಕಕ್ಕೆ ನಡೆಸುವವನು, ಪರಿಶುದ್ಧಗೊಳಿಸುವವನು, ಆಶೀರ್ವಾದ ಮಾಡುವವನು, ಎಲ್ಲ ವಿಷಯದಲ್ಲಿ ಸಹಾಯ ಮಾಡುವವನು, ನೀತಿವಂತನು. ನಾವೆಲ್ಲ ವಿಷಯದಲ್ಲಿ ಈ ರೀತಿ ಕೃಷಿಸ್ತಾ ಬರ್ಬೇಕು. ಇವತ್ತು ಒಂದು ರೀತಿ ನಾವು ಕರಗ್ತಾ ಇದೀವಿ ಅಂದ್ರೆ, ನಾಳೆ ನೆಕ್ಸ್ಟ್ ಕ್ವಶನ್ ಪ್ರಭಾ, ನಾಳೆ ನಾನೇನ್ ಮಾಡ್ಬೇಕು? ನಿನಗೋಸ್ಕರ ನಾನೇನ್ ಮಾಡ್ಬೇಕು ಪ್ರಭಾ? ನಾಳೆ ಏನ್ ಮಾಡ್ಬೇಕು? ಇವತ್ತು ಇಷ್ಟು ಮಾಡಿದೀನಿ, ನಾಳೆ ಏನ್ ಮಾಡ್ಬೇಕು ಪ್ರಭಾ? ಏನಾದ್ರೂ ಹೇಳು ಪ್ರಭಾ, ನನಗೆ ಏನಾದ್ರೂ ಹೇಳು ಪ್ರಭಾ. ಹಲ್ಲೆಲೂಯಾ. ದೇವರು ಏನ್ ಹೇಳ್ತಾನೆ ಅದನ್ನ ಮಾಡ್ತಾ ಹೋದ್ರೆ ಈ ಹೆಸರುಗಳೆಲ್ಲ ಕೂಡ ಪರಲೋಕದಲ್ಲಿ ನಮ್ಮೆಲ್ಲರ ಹೆಸರಲ್ಲಿ ಬರೆಯಲ್ಪಟ್ಟಿರ್ತವಲ್ರಿ, ಪರಲೋಕದಲ್ಲಿ. ಬೇರೆ ಇಲ್ಲಿ ಆರಾಧನೆ ಮಾಡ್ತಿರುವ ನಾವು ಪಾಪಿಗಳನ್ನು ಗುರುತಿಸಿ ಬಂದ ಈ ಊರಿಗೆ ಯೇಸು ಕ್ರಿಸ್ತನ ರಕ್ಷಕನಾಗಿ ನಮ್ಮ ಪಾಪಗಳನ್ನು ತೊಳಿತಾನೆ. ನಮ್ಮ ಹೆಸರುಗಳು ಎಲ್ಲಿರ್ಬೇಕಂತ ಇಷ್ಟೇ ಜನ ಪರಲೋಕಕ್ಕೆ ಹೋದರು ದೇವರಿಗೆ ದೊಡ್ಡ ಹಬ್ಬ ದಿನ. ಇಷ್ಟೇ ಜನ ಪರಲೋಕದಲ್ಲಿ ನಾವು ಇದ್ರೆ ದೇವರಿಗೆ ದೊಡ್ಡ ಸಂತೋಷ, ನನಗೆ ಕೂಡ ದೊಡ್ಡ ಆನಂದ. ನಾವು ನಡೆಸಬೇಕಾಗಿರೋ ವಿಧಾನ ಪರಲೋಕದ ಕಡೆಗೆ. ನಿಮ್ಮ ಹತ್ರ ಕಿತ್ಕೊಂಡ್ತಿ ನಿಮ್ಮನ್ನು ಕೈ ಬಿಡೋದಕ್ಕೆಲ್ಲ ದೇವಿ. ನೀವು ಕೊಟ್ರೆ ಏನ್ ಕೊಡ್ಬೋದು ಹೇಳ್ರಿ? ಹಲ್ಲೆಲೂಯಾ. ನೀವು ಕೊಟ್ರೆ ಏನ್ ಕೊಡ್ಬೋದು ಹೇಳ್ರಿ? ನಮ್ಮ ಸಹೋದರ ಒಬ್ರು ಹೇಳ್ತಾರೆ, ಎಲ್ಲ ಪೇಟೋಡ್ ಏನಪ್ಪಾ ಅಂದ್ರೆ, ಕೆಲವರೆಲ್ಲ ಪಾಪ ಭಯಭಕ್ತಿ ಅಂತ, ಇನ್ನು ಕೆಲವರು ಹೇಳ್ತಾರೆ ನನ್ನ ಹತ್ರ ದುಡ್ಡು ಇಲ್ಲ, ನನಗೆ ಪೇಮೆಂಟ್ ಹಾಕ್ಬೇಕು. ನೀನು ದೇವರ ಭಯಭಕ್ತಿ ಇದ್ದವನಾದ್ರೆ ಆ ರೀತಿ ಯಾವತ್ತೂ ಹೇಳಲ್ಲ, ಯಾವತ್ತೂ ಹೇಳಲ್ಲ. ದೇವ್ರ ಭಯಭಕ್ತಿ ಇದ್ದವು ನಾನು ಸಹಾಯ ಮಾಡ್ತೀನಿ. ಓಕೆ ನಾನು ಕೊಡ್ಬೇಕಾ? ದೇವ್ರ ರಾಜ್ಯ ಕರ್ಕೊಂಡು ನಿನಗೆ ಕೊಡ್ತಾ ಇದ್ದೀನಿ, ದೇವ್ರಿಗೆ ಕೊಡ್ತಾ ಇದ್ದೀನಿ. ಕೆಲವರು ಭಯಭಕ್ತಿಯಿಂದ ಮಕ್ಕಳಿದ್ದವ್ರು ಪಾಪ. ಹಲ್ಲೆಲೂಯಾ. ಹೌದಾ? ವಾಕ್ಯ ಮತ್ತೊಂದ್ಸಲ ಓದೋಣ. ಹಾಗೆ ಕೀರ್ತನೆ 50 ವಾಕ್ಯ 13. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ನೋಡ್ರಿ, ಅನೀತಿವಂತರು ದೇವರ ರಾಜ್ಯದಲ್ಲಿ ಪ್ರವೇಶ ಇಲ್ಲ. ಅನೀತಿವಂತರಿಗೆ ಏನಿಲ್ಲ? ದೇವರ ರಾಜ್ಯದಲ್ಲಿ ಪ್ರವೇಶ ಇಲ್ಲ. ನೆಕ್ಸ್ಟ್ ಹೊಸ ಒಡಂಬಡಿಕೆ. ಯಾರು ಹೊಸ ಒಡಂಬಡಿಕೆ? ಯಾವ್ರೆ? ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಗೆ ಯಾರು ಮಧ್ಯಸ್ಥನ? ಯಾರು ಹೇಳ್ರಿ? ಯೇಸು ಕ್ರಿಸ್ತನೇ. ಹೇಬೇಲನ ರಕ್ತಕ್ಕಿಂತಲೂ ಮಾತಾಡುವ ರಕ್ತದ ಬಳಿಗೂ ಬಂದಿದ್ದೀರಿ. ಎಲ್ಲಿ ಬಂದಿದ್ದೀರಿ ನೀವೀಗ?
ಎಲ್ಲಿಗೆ ಬರಬೇಕು, ಎಲ್ಲಿ ಮೋಕ್ಷ ಇದೆಯೋ, ಎಲ್ಲಿ ಆಶೀರ್ವಾದ ಇದೆಯೋ, ಎಲ್ಲಿ ಬಿಡುಗಡೆ ಇದೆಯೋ, ಸೇಮ್ ಅದೇ ಹೆಸರಿನಂತ ನಾವು ಬಂದಿದ್ದೀವಿ. ನಾನು ಮೊದಲುಗೊಂಡು ನನ್ನ ಫ್ಯಾಮಿಲಿ ಮೊದಲುಗೊಂಡು, ನಮಗೆ ಚಿಂತೆ ಇಲ್ಲ. ಆದ್ರೆ ಇಲ್ಲಿಂದ ನಾವು ಏನು ಸ್ಟೆಪ್ ತೆಗೆದುಕೊಳ್ಬೇಕು, ಇದು ಬಹಳ ಪ್ರಾಮುಖ್ಯ. ಇಲ್ಲಲ್ಲಿ ಈಗ ಬಂದಿದ್ದೀವಿ, ಈಗ ಬಂದಿದ್ದೀವಿ, ರಕ್ಷಣೆ ಹೊಂದಿದ್ದೀವಿ, ವಾಕ್ಯ ಕೇಳ್ತಾ ಇದ್ವಿ, ಆರಾಧನೆ ಮಾಡ್ತಾ ಇದ್ವಿ. ನಾವು ಸ್ಟೆಪ್ ಏನಿದೆಯೋ ಈಗ ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ನೆಕ್ಸ್ಟ್ ಕೀರ್ತನೆ 50 ವಾಕ್ಯ ಕೊನೆಯದಾಗಿ ನಾವೆಲ್ಲರೂ ಮುಗಿಸ್ಕೊಳ್ಳೋಣ. ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿ. ಅದು ನಿಮ್ಮಲ್ಲಿ ಇರ್ಬೇಕು. ಅದು ಕಳ್ಕೊಂಡ್ರೆ ನಿಮ್ ಜೀವಿತದಲ್ಲಿ ಪ್ರಯೋಜನ. ಭಕ್ತನಾದ ದಾವಿದನು ಏನ್ ಹೇಳ್ತಾನೆ ನೋಡೋಣ. 50ನೇ ಕೀರ್ತನೆ 13ನೇ ವಚನ. 50ನೇ ಕೀರ್ತನೆ 13ನೇ ವಚನದಲ್ಲಿ ಭಕ್ತನಾದ ದಾವಿದನು ಕೆಲವು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರೋಸೆಸ್ ಹೇಗಿದೆ ಎಂಬುದಾಗಿ ಇದನ್ನ ನಾವು ಧ್ಯಾನ ಮಾಡಿಕೊಂಡು ನಾವು ಕೂಡ ಹಂಗಿರ್ಬೇಕೆಂಬುದಾಗಿ ನಮ್ಮ ಆಸೆ. ಅದನ್ನು ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು, ಹೋತಮರಿ ರಕ್ತ, ಹೋರಿಗಳ ಮಾಂಸ ದೇವರಿಗೆ ಬೇಕಾಗಿಲ್ಲ. ಕುಡಿಯುವುದುಂಟೆ. ಸ್ತುತಿ ಯಜ್ಞವನ್ನೇ ಯಾರು ಬಾಯಲ್ಲಿ ಸ್ತುತಿ ಯಜ್ಞ ಬರ್ತದೋ ದೇವರು ಅವರನ್ನು ಗೌರವಿಸ್ತಾರಂತೆ. ಅಮ್ಮ ದೇವರಿಗೆ ಸಮರ್ಪಿಸಿರಿ. ನನ್ನ ಕಡೆ ನೋಡ್ರಿ, ಎಷ್ಟು ದಿನ ಆಯ್ತು ನೀನು ಬಾಯಿಂದ ಸ್ತುತಿ ಬರ್ದೆ? ನಿನಗೆ ರೋಗ ಇದೆ, ಸಮಸ್ಯೆಗಳಿದ್ದಾವೆ, ಅನೇಕ ಕುಟುಂಬ ಭಾರ ಇದೆ, ಸಭೆ ಭಾರ ಇದೆ, ಸೇವಕನ ಭಾರ ಇದೆ, ಹೊರಗಿನ ಭಾರ, ಎಲ್ಲ ಭಾರ ಇದೆ. ಆಗ ನಿನ್ನ ಬಾಯಿಂದ ಮಾತ್ರ ಸ್ತುತಿ ಬರ್ತಾ ಇಲ್ಲ. ಒಂದೊಂದು ಸ್ತುತಿಯಲ್ಲಿ ದೇವರ ಶಕ್ತಿ ಅಡಗಿದೆ. ಆತ್ಮೀಯ ಸಹೋದರ, ನಿನ್ನ ಬಾಯಿಂದ ಸ್ತುತಿ ಬರುವಾಗ ನಿನಗಿರುವ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ನೀನ್ ಹೆಂಗಿರ್ಬೇಕು, ಸಭೆಯಲ್ಲಿ ಏನಾಗಿದೆಯೋ, ಸೇವಕನ ಹತ್ರ ಹೊಂದಾಣಿಕೆ ಆಗಿದ್ದೀನ, ಸುವಾರ್ತೆಯಲ್ಲಿ ಭಾಗಿ ಆಗ್ತಾ ಇದ್ದೀನ, ನಾನು ದೇವರ ಕಾರ್ಯ ಏನ್ ಮಾಡ್ತಾ ಇದ್ದೀನಿ, ಅದೆಲ್ಲ ಕೂಡ ಸ್ತುತಿಯಲ್ಲಿ ಅಡಕವಾಗಿದೆ. ನೀನು ಸ್ತುತಿಸುವಾಗ ಎಲ್ಲ ಕೂಡ ನಿನಗೆ ಮಾರ್ಗ ತೆರೆಯುವಂತದ್ದಾಗಿದೆ. ಅನೇಕರ ಬಾಯಿಯಲ್ಲಿ ಸ್ತುತಿನೇ ಇಲ್ಲ, ವರ್ಷಗಳಾದ್ರೂ ಪರವಾಗಿಲ್ಲ, ಒಂದು ಸ್ತೋತ್ರ ಹೇಳ ಕೂಡ ಬಾಯಿಗೆ ಸಹಿತ ಬೇಕಾಗ್ಬಿಡ್ತಾನೆ. ಸ್ತೋತ್ರ ಹೇಳಿದ್ರೆ ಅದ್ಭುತವಂತ ನೀವು ಸ್ತೋತ್ರ ಹೇಳ್ಬಿಟ್ರೆ ಎಂಬುದಾಗಿ ಪ್ರಿಯರೇ, ಪ್ರತಿದಿನ ನೀವು ಎದ್ದು ಕೂಡಲೇ ದೇವರಿಗೆ ಸ್ತೋತ್ರ 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 ಸ್ತೋತ್ರ. ನೀನು ರೋಗ ಎಲ್ಲಿರ್ತದೆ, ಸಭೆಗೆ ಕರೆಕ್ಟ್ ಆಗಿ ಬರ್ರಿ. ನೀನು ಬಾಧೆ ಎಲ್ಲಿರ್ತದೆ ನೋಡ, ಸೇವಕರ ಹತ್ರ ಕರೆಕ್ಟ್ ಆಗಿರ್ರಿ, ಸಭೆಯಲ್ಲಿ ಕರೆಕ್ಟ್ ಆಗಿ ಆರಾಧನೆಗೆ ಬರ್ರಿ. ನಿನ್ನ ಪ್ರಾಬ್ಲಮ್ ಎಲ್ಲಿರ್ತದೆ ನೋಡೋಣ. ಯಾವಾಗ ನಿನ್ನ ಬಾಯಲ್ಲಿ ಸ್ತುತಿ ಸ್ತುತಿ ಸ್ತುತಿ, ದೇವರಿಗೆ ಭಯ ಪಡುವ ಮನಸ್ತತ್ವ ನಿನಗಿರಲಿ, ನಿನ್ನ ಪ್ರಾಬ್ಲಮ್ ಎಲ್ಲಿರ್ತದೆ ನೋಡೋಣ. ಇದ್ದಿದ್ರಲ್ಲಿ ದೇವರು ನಿನ್ನನ್ನು ಸಂತೋಷವಾಗಿ ಆತ ನಿನ್ನನ್ನು ಸಾಕಿ ಸಲ್ಲುವುದಕ್ಕೆ ಪೋಷಣೆ ಮಾಡಲಿಕ್ಕೆ ಸರ್ವಶಕ್ತನಾದ ದೇವರು. ಆತನ ಏನ್ ಗೌರವಿಸ್ತಾರಂತ? ಹೋರಿ ಮಾಂಸ ತಂದ್ರೆ ದೇವರು ಸ್ವೀಕಾರ ಮಾಡ್ತಾನ, ಓತಿನ ಮಾಂಸ ತಂದ್ರೆ ದೇವರು ಸ್ವೀಕಾರ ಮಾಡ್ತಾನ, ಅದ್ರ ರಕ್ತ ಕುಡ್ಲಿಕ್ಕೆ ಆತನ ಆಸೆ ಪಡ್ತಾ ಇದ್ದಾನೆ. ನೋ, ನಿನ್ನ ಬಾಯಿಂದ ಸ್ತುತಿ ಯಜ್ಞ ದೇವರಿಗೆ ಬರಬೇಕು. ಎಷ್ಟು ಜನ ತಯಾರಾಗ್ತೀನಿ ಇದನ್ನ ನಾನು ಆ ಪ್ರಾರ್ಥನೆ ಸ್ತುತಿ ಯಜ್ಞ. ಹಲ್ಲೆಲೂಯಾ. ಸ್ತುತಿ ಸಲ್ಲಿಸಲಿಕ್ಕೆ ಏನು ಆಧಾರ್ ಕಾರ್ಡ್ ಬೇಕಾಗಿಲ್ಲ, ಬೇರೆ ಆಧಾರ್ ಕಾರ್ಡ್ ಬೇಕಾಗಿಲ್ಲ. ನೀನು ಬಾಯಿಂದ ಸ್ತುತಿ ಮಾಡಿದ್ರೆ ಸಾಕು, ದೇವರ ಅದ್ಭುತ ಕಾರ್ಯ ಮಾಡಿಟ್ಟಿದ್ದಾನೆ. ಎಲ್ಲರ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನ ಸನ್ನಿಧಿಯಲ್ಲಿ. ಪರಿಶುದ್ಧನಾದ ದೇವರೇ, ಇದೀನ ಅನೇಕ ವಿಷಯಗಳಲ್ಲಿ ತಿಳಿಸಿದಿ, ಮಾತನಾಡಲಿಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಸರ್ವೋನ್ನತನಾದ ದೇವರೇ, ನಿನ್ನ ಪಾದಕ್ಕೆ ಸ್ತೋತ್ರಪ್ಪ. ಇಲ್ಲಿವರೆಗೂ ನನ್ನನ್ನು ಕಾಪಾಡಿ ನನ್ನೊಂದಿಗೆ ಮಾತನಾಡಿದೆ, ಇಲ್ಲಿವರೆಗೂ ಕಾಪಾಡಿ ನನ್ನೊಂದಿಗೆ ಮಾತನಾಡಲಿಕ್ಕಾಗಿ ಸ್ತೋತ್ರ. ಎಲ್ಲ